DTV ಕನ್ನಡ, ಇದು ಕನ್ನಡಿಗರ ಕಣ್ಣು. ಜನರು ಸೇರಿದ್ದಾರೆ. ನಾನು ಪುತ್ತೂರು ಈ ಮಣ್ಣಿನಲ್ಲಿ ಹುಟ್ಟಿ ಬೆಳೆದವ. ಈ ಪುತ್ತೂರಿಗೆ ಅಭಿವೃದ್ಧಿ ಕಾಣಬೇಕು ಅಂತ ನನಗೆ ಕನಸಿತ್ತು. ಪ್ರತಿ ದಿವಸ ಕನಸು ಕಾಣ್ತೇನೆ, ಈ ಪುತ್ತೂರಿನ ಅಭಿವೃದ್ಧಿ ಆಗಬೇಕು, ಹೇಗೆ ಮಾಡಬೇಕು. ನಾನು ಇವರನ್ನು ಬಿಟ್ಟು ಹೋಗ್ಲಾ, ನನ್ನ ಮಗನನ್ನು ನೋಡ್ಲಿಕ್ಕೆ ಹೋಗ್ಲ. 6 ಕೋಟಿ ರೂಪಾಯಿಯನ್ನು ನನ್ನ ಪ್ರತಿ ವರ್ಷ ನನ್ನ ಟ್ರಸ್ಟಿನಲ್ಲಿ ಈ ಬಡವರಿಗಾಗಿ, ಈ ಕೆಲಸಗಳಿಗಾಗಿ ಶಾಸಕರಾದ ನಂತರ ನನ್ನ ದುಡಿಮೆಯೇ ಸ್ಪಾನ್ಸರು, ನಾನೇ ವ್ಯಕ್ತಿ, ನನ್ನ ಶ್ರಮನೇ ಇದಕ್ಕೆ ಸ್ಪಾನ್ಸರ್. ಹೌದು. ಶಾಸಕ ಅಶೋಕ್ ಕುಮಾರ್ ಅವರು ಪ್ರಥಮವಾಗಿ ಪಡೆದುಕೊಂಡಂತಹ ಸಂಬಳ ಎಷ್ಟು, ಪ್ರಥಮವಾಗಿ ಮಾಡಿಕೊಂಡಂತಹ ಕೆಲಸ ಏನು? ಈ ನನ್ನ ಜನಮನ ಕಾರ್ಯಕ್ರಮಕ್ಕೆ ಸರ್ಕಾರದಿಂದ 1 ರೂಪಾಯಿ ಸಿಗುವುದಿಲ್ಲ. ಸಮಯವನ್ನು ನಮಗೆ ನೀಡಿದ್ದಕ್ಕಾಗಿ ಥ್ಯಾಂಕ್ ಯು ವೆರಿ ಮಚ್. ಪ್ರೀತಿಯ ವೀಕ್ಷಕರೇ, ಕರಾವಳಿ ಭಾಗ ಅಂತ ಹೇಳಿದರೆ ಹಲವು ಕಾರ್ಯಕ್ರಮ ಆಗಿರ್ಬೋದು, ಹಲವು ಬೇರೆ ಬೇರೆ ರೀತಿಯಾದಂತಹ ಕಾರ್ಯಕ್ರಮಗಳಿಗೆ ಪ್ರಸಿದ್ಧಿಯನ್ನು ಹೊಂದಿದಂಥ ನಾಡು ಅಂತ ಹೇಳಿದರೆ ನಮ್ಮ ಕರಾವಳಿ ಭಾಗ. ಈ ಭಾಗದಲ್ಲಿ ಹಲವು ಕಾರ್ಯಕ್ರಮಗಳು ನಡೀತಾ ಇರ್ತವೆ. ವರ್ಷದಲ್ಲಾಗಿರ್ಬೋದು, ತಿಂಗಳಲ್ಲಾಗಿರ್ಬೋದು, ದಸರಾ ಆಗಿರ್ಬೋದು, ದೀಪಾವಳಿ ಸಂದರ್ಭದಲ್ಲಿ ದೀಪಾವಳಿ ಕಾರ್ಯಕ್ರಮ ಆಗಿರ್ಬೋದು, ನವರಾತ್ರಿ ಸಂದರ್ಭದಲ್ಲಿ ಪಿಲಿನಲಿಕೆ ಆಗಿರ್ಬೋದು, ಅದೇ ರೀತಿ ಬೇರೆ ಬೇರೆ ಕಂಬಳ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂಥ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಇದರ ಹಿಂದೆ ಒಂದಷ್ಟು ಉದ್ದೇಶಗಳು ಕೂಡ ಇರುತ್ತೆ. ಅದೇ ರೀತಿ ಈ ವರ್ಷ ಯಾವ ರೀತಿ ಈ ಕಾರ್ಯಕ್ರಮ ನಡೆಸ್ತಾವ, ಮುಂದಿನ ವರ್ಷ ಅದಕ್ಕಿಂತಲೂ ಬಹಳ ಅದ್ಧೂರಿಯಾಗಿ, ಬಹಳ ವಿಜೃಂಭಣೆಯಿಂದ ಮಾಡಬೇಕು ಅನ್ನುವಂಥದ್ದು ಎಲ್ಲರ ಉದ್ದೇಶ ಆಗಿರುತ್ತದೆ. ಸೊ ಅದರ ಹಿಂದೆ ದುಡಿಯುವಂತಹ ಸಂಘಟನೆ ಆಗಿರ್ಬೋದು, ರಾಜಕೀಯ ಪಕ್ಷದ ಕಾರ್ಯಕ್ರಮ ಆಗಿರ್ಬೋದು, ಅಥವಾ ಸರ್ಕಾರಿ ಅನುದಾನಿತ ಕಾರ್ಯಕ್ರಮಗಳಾಗಿರ್ಬೋದು, ಅಥವಾ ಒಂದು ಸಂಘಟನೆ ಸೇರಿಕೊಂಡು ಮಾಡುವಂಥ ಕಾರ್ಯಕ್ರಮ, ಅದರ ಒಂದಷ್ಟು ಜನ ಸೇರಿಕೊಂಡು ಒಂದಷ್ಟು ಫಂಡ್ಗಳನ್ನು ರೈಸ್ ಮಾಡಿಕೊಂಡು, ಕ್ರೌಡ್ ಫಂಡ್ ಆಗಿರ್ಬೋದು, ಈ ರೀತಿಯಾದ ಫಂಡ್ಗಳನ್ನು ರೈಸ್ ಮಾಡಿಕೊಂಡು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಆದರೆ ನಮ್ಮ ಪುತ್ತೂರಿನಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಕಳೆದ 3 ವರ್ಷದಿಂದ ಶಾಸಕರಾದ ನಂತರ ಬಹಳ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಇಲ್ಲಿಯ ಶಾಸಕರು. ಸೊ ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳುವುದಕ್ಕಿಂತ ಮುಂಚಿತವಾಗಿ ನನಗೆ ಈ ಶಾಸಕರ ಬಗ್ಗೆ ಒಂದು ಮಾತು ಹೇಳಬೇಕು. ಇವರು ಶಾಸಕರಾಗಿ ಬರುವುದಕ್ಕಿಂತ ಮುಂಚಿತವಾಗಿಯೇ ಹಲವು ಬಡ ಜನರ ಬಗ್ಗೆ ಆಗಿರ್ಬೋದು, ಒಳವನ್ನು ತೋರಿಸಾಗಿರ್ಬೋದು, ಅವರ ಕಷ್ಟ ಕಾರ್ಪಣ್ಯದಲ್ಲಿ ಸೇರಿಕೊಳ್ಳೋದಾಗಿರ್ಬೋದು, ಮನೆ ನಿವೇಶನದ ಬಗ್ಗೆ ಆಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಹಲವು ಬಡವರ ಜೊತೆ ಕೈ ಜೋಡಿಸಿದಂತಹ ವ್ಯಕ್ತಿ. ಇತ್ತೀಚಿನ ದಿನಗಳಲ್ಲಿ ನನಗೆ ಬಹಳ ಹೆಮ್ಮೆ ಅನಿಸಿದಂಥ ವಿಚಾರ ಅಂತ ಹೇಳಿದರೆ, ಶಾಸಕರಾದ ನಂತರ ಕಾನೂನನ್ನು ಬದಿಗಿಟ್ಟು ಬಡ ಜನರ ಸೇವೆಯನ್ನು ಮಾಡಿಕೊಟ್ಟಂತಹ ಒಬ್ಬ ವ್ಯಕ್ತಿ ಅಂದರೆ ನಮ್ಮ ಪುತ್ತೂರಿನ ಶಾಸಕರಾಗಿದ್ದಾರೆ. ಯಾಕಂತ ಹೇಳಿದರೆ, ಆ ಕಾನೂನಲ್ಲಿ ಏನಿದೆಯಾ, ತನ್ನ ಕ್ಷೇತ್ರದಲ್ಲಿ ಬಡ ಜನತೆಗೆ ಏನಾದರೂ ತೊಂದರೆ ಆದರೆ ಆ ಕಾನೂನನ್ನು ಬದಿಗಿಟ್ಟು ಆ ಬಡ ಜನರ ಸೇವೆಯನ್ನು ಮಾಡಿದಂತಹ ಒಬ್ಬ ಶಾಸಕರು ಕೂಡ ಹೌದು. ಸೊ ಇವತ್ತು ಅವರು ಈ ಕಾರ್ಯಕ್ರಮ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಸರ್, ನಮ್ಮ ಈ ಒಂದು ಕಾರ್ಯಕ್ರಮ ತಮ್ಮನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ಸೊ ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ಈ ಒಂದು ಮೈದಾನದಲ್ಲಿ ನಾವು ಸೇರ್ಕೊಂಡಿದ್ದೇವೆ. ಈ ಒಂದು ಮೈದಾನ ಇನ್ನೊಂದು ಕೇವಲ 7-8 ದಿವಸಗಳಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿಸಲಿಕ್ಕಿದೆ. ಇತಿಹಾಸದ ಪುಟದಲ್ಲಿ ಸಾಕ್ಷಿಯನ್ನು ಕೂಡ ಮಾಡಲಿಕ್ಕಿದೆ. ಕಳೆದ ವರ್ಷ 1,000 ಅಥವಾ 60-70 ಜನ ಸೇರಿಕೊಂಡಂತಹ ಈ ಮೈದಾನದಲ್ಲಿ 85,650 ಜನರು ಸೇರಿದ್ದಾರೆ. ಎಸ್, ಹೌದು. ಈ ವರ್ಷ ಅದನ್ನು 1,00,000ಕ್ಕೆ ತಲುಪಿಸುವಂತಹ ಟಾರ್ಗೆಟ್ ಅನ್ನು ಕೂಡ ಮಾಡ್ತಾ ಇದ್ದೀರಾ. ಏನು ಅನ್ನಿಸ್ತಾ ಇದೆ ನಿಮಗೆ? ನೋಡಿ, ಇದು ನನ್ನ ಜೀವಮಾನದಲ್ಲಿ ನಾನು ಮಾಡುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ನಾನು ಅನಿಸ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ, 1,00,000 ಜನರಿಗೆ ಒಂದು ವರ್ಷ ವಿತರಣೆ ಆಗಲಿ, ಏನಾದರೂ ಒಂದು ಉಡುಗೊರೆ ಕೊಡುವುದಂತ ಹೇಳುವುದಾದರೆ ಇದು ದೊಡ್ಡ ಒಂದು ಕೆಲಸನೇ. ಯಾಕಂತ ಹೇಳಿದ್ರೆ, 25,000 ಜನ ಸೇರಿಸ್ಬೇಕಿದ್ರೆ ನಾವು ಎಷ್ಟೋ ಖರ್ಚು ಮಾಡಿಕೊಂಡು ವಾಹನದ ವ್ಯವಸ್ಥೆ, ಇಲ್ಲಾಂದರೆ ಅವರಿಗೆ ಬಸ್ಸಿನ ವ್ಯವಸ್ಥೆ, ಇಲ್ಲಾಂದರೆ ಅವರಿಗೆ ಹಣ ಕೊಡುವಂಥದ್ದು, ಹೋಗಲಿಕ್ಕೆ ಬರಲಿಕ್ಕೆ ವ್ಯವಸ್ಥೆ ಮಾಡೋ, ಇದು ಏನಿಲ್ಲ. ನಮ್ಮ ಒಂದು ಬಾಂಧವ್ಯಕ್ಕೆ ಒಂದಷ್ಟು ಜನ ಸೇರ್ತಾರೆ ಅಂತ ಹೇಳಿದರೆ, ಬಹುಶಃ ನಮ್ಮ ಈ ರಾಜ್ಯದಲ್ಲಿ ಇಂಥ ಒಂದು ಕಾರ್ಯಕ್ರಮ ನಡೆಯುವುದು ಅಪರೂಪ ಅಂತ ನನ್ನ ಅನಿಸಿಕೆ. ಯಾವುದೇ ಒಂದು ರಾಜಕೀಯ ಪ್ರೇರಿತ ಇಲ್ಲದೆ ಒಬ್ಬ ವ್ಯಕ್ತಿಯ ಸ್ವಂತ ನೆಲೆಯಲ್ಲಿ 1,00,000 ಜನ ಸೇರುವುದಂತ ಹೇಳಿದ್ರೆ ನನಗೆ ಸಂತೋಷ ಆಗಿದೆ, ನನಗೆ ಧನ್ಯತಾ ಭಾವ ಇದೆ. ಹೌದು. ಅಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ, ಯಾವುದೇ ಪಕ್ಷ ಇಲ್ಲ, ಯಾವುದೇ ಪಂಗಡ ಇಲ್ಲ, ಮೇಲು ಕೀಲು ಇಲ್ಲ, ದೊಡ್ಡವರಿಗೂ ಬರ್ಬೋದು, ಚಿಕ್ಕವರಿಗೂ ಬರ್ಬೋದು, ಎಲ್ಲರೂ ಬಂದು ಸೇರುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದೆ ಈ ಒಂದು ಮೈದಾನ. ಸೊ ಇದು ಯಾವಾಗ ಶುರುವಾಯಿತು ಸರ್? ಎಲ್ಲಿಂದ ಶುರುವಾಯಿತು? ಯಾಕಾಗಿ ಶುರುವಾಯಿತು? ಯಾರು ಇದರ ಒಂದು ಫೌಂಡರ್ ಅಂತ ಹೇಳಿರ್ತಾರಲ್ಲ, ಸೊ ಇದು ಎಲ್ಲಿಂದ ಬಂತು? ಯಾಕಾಗಿ ಇದಾಯಿತು? ಇದರ ಉದ್ದೇಶ ಏನು ಸರ್? ನೋಡಿ, ಭಾರಿ ವರ್ಷದ ಹಿಂದೆ ನಮ್ಮ ಮನೆಗೆ ಬಡವರೆಲ್ಲ ಈ ದೀಪಾವಳಿ ಟೈಮಲ್ಲಿ ಬರ್ತಾ ಇದ್ರು. ಎಸ್, ಹೌದು. ಆಗ ನಮ್ಮ ಮನೆಯಲ್ಲಿ ಒಂದು ಪ್ರವೃತ್ತಿ ಇತ್ತು, ಅವರಿಗೆ ತಿನ್ನಲಿಕ್ಕೆ ಕೊಡುವಂಥದ್ದು, ಅವರ ತಲೆಗೆ ಎಣ್ಣೆ ಹಾಕೊಡುವಂಥದ್ದು. ಆನಂತರ ಅವರು ಬಂದು ಮನೆಯಲ್ಲಿ ಎಲ್ಲ ಮಾತಾಡಿಕೊಂಡು ಅದನ್ನು ಸ್ವೀಕಾರ ಮಾಡಿ ಅವರು ಹೋಗುವಂಥ ಒಂದು ಪ್ರವೃತ್ತಿ ಇತ್ತು. ನಿಧಾನ ನಾನು ನನ್ನ ಎಜುಕೇಷನ್ ಮುಗಿದ ನಂತರ ನಾನು ನನ್ನ ಉದ್ಯಮವನ್ನು ಆರಂಭ ಮಾಡಿದೆ.
ದೀಪಾವಳಿಗೆ ಮುಂಚೆ ಸರ್ ಈ ಒಂದು ಸುಮಾರು ಒಂದು 20 ವರ್ಷದ ಹಿಂದೆ 20 ವರ್ಷದ ಹಿಂದೆ ಆನಂತರ ನಾನು ನನ್ನ ಉದ್ಯಮವನ್ನು ಆರಂಭ ಮಾಡಿದಾಗ ನಾವು ಬೇರೆ ಕಡೆ ಇದ್ದೀವಿ, ದೀಪಾವಳಿಗಾಗಿ ಮನೆಗೆ ಬರ್ತಾ ಇದ್ವಿ. ಈ ಬಡವರು ಎಲ್ಲ ಮನೆಗೆ ಬಂದಾಗ ನನಗೆ ಒಂದು ಅನಿಸಿಕೆ ಬಂತು ಮನಸ್ಸಿನಲ್ಲಿ, ಇವರಿಗೆ ಏನಾದರೂ ಒಂದು ಬರ್ತಾರಲ್ಲ, ಒಂದು ಗಿಫ್ಟ್ ಕೊಡಬೇಕು, ಒಂದು ವಸ್ತ್ರ ವಿತರಣೆ ಮಾಡಬೇಕು. ಹಾಗೆ ನಾನು ಬರುವಾಗ ಒಂದು 50 ಸೀರೆ ತಗೊಂಡು ಬಂದೆ ಮೈಸೂರಿನಿಂದ ಬರುವಾಗ ಸ್ಟಾರ್ಟಿಂಗ್. ಆಗ ನನ್ನ ತಾಯಿ ಹೇಳಿದರು, ನೀನು ಈ ಸಲ 50 ಸೀರೆ ಕೊಡ್ತೀಯಾ, ಬರುವ ವರ್ಷದಿಂದ ಜನ ಬರುವಾಗ ಇದನ್ನು ಕೊಡಲಿಕ್ಕೆ ಆರಂಭ ಮಾಡಿದ ಮೇಲೆ ನಿಲ್ಲಿಸಬಾರ್ದು, ಇದನ್ನು ಯಾವ ರೀತಿ ನೀವು ಮುಂದುವರಿಸ್ಕೊಂಡು ಹೋಗ್ಬೋದು, ಕಷ್ಟ ಆಗ್ಬೋದು, ಆರಂಭ ಮಾಡೋದು ಸುಲಭ, ಮುಂದುವರಿಸ್ಕೊಳ್ಳೋದು ಕಷ್ಟ ಅನ್ನೋ ಮಾತನ್ನು ಹೇಳಿದರು. ನಾನು ತಾಯಿ ಹತ್ರ ಒಂದು ಮಾಡ್ತಾ ಹೇಳಿದೆ, ಅಮ್ಮ ನನಗೆ ಯಾವತ್ತಿನವರೆಗೆ ದೇವರು ಇದನ್ನು ನಡೆಸಲಿಕ್ಕೆ ಶಕ್ತಿ ಕೊಡ್ತಾನೆ, ನನ್ನ ಉದ್ಯಮದ ಚಿಕ್ಕದ ಉದ್ಯಮ ನಾನು ಆರಂಭ ಮಾಡಿರುವಂಥದ್ದಾಗ ಅಲ್ಲಿವರೆಗೆ ನಾನು ನಡೆಸ್ಕೊಂಡು ಬರ್ತೀನಿ ಒಂದು ಮಾತನ್ನು ತಾಯಿ ಹತ್ರ ಹೇಳಿದ್ದೆ. ಆನಂತರ ನಿರಂತರ ವರ್ಷದಿಂದ ವರ್ಷಕ್ಕೆ 2,000, 1,000, 5,000 ಮತ್ತು ನಮ್ಮ ಮನೆಯಲ್ಲಿ ನಿಂತ್ಕೊಳ್ಳಲಿಕ್ಕೆ ಆಗದ ರೀತಿಯಲ್ಲಿ ಒಂದೊಂದು ಪಿಕಪ್ನಷ್ಟು ಅವರು ಚಪ್ಪಲಿಗಳಲ್ಲಿ ಬಿಟ್ಟು ಹೋಗುವಂಥದ್ದು, ಬಸ್ಸಲ್ಲಿ ತಿರುಗಿ ಹೋಗುವಂಥದ್ದು, ಟ್ರಾಫಿಕ್ನವರು ಬಂದು ಅಲ್ಲಿ ಪೊಲೀಸ್ನವರು ಪಡೆದಾಡುವಂಥ ಪರಿಸ್ಥಿತಿ ಬಂದಾಗ ನಾವು ಇದನ್ನು ಶಿಫ್ಟ್ ಮಾಡಿ ಎಲ್ಲಾದರೂ ಗ್ರೌಂಡಿನಲ್ಲಿ ಮಾಡಬೇಕು ಅಂತ ಆಲೋಚನೆ ಮಾಡಿ ನಾವು ಈ ಕಡೆಗೆ ಶಿಫ್ಟ್ ಮಾಡಿದ್ವಿ. ಆನಂತರ ಅಲ್ಲಿಯೂ ಗ್ರೌಂಡು ಸಾಕಾಗಲಿಲ್ಲ ನಮಗೆ. ಆನಂತರ ಜೂನಿಯರ್ ಕಾಲೇಜ್ ಗ್ರೌಂಡ್ನಲ್ಲಿ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ವಿ. ಈಗ ಕಳೆದ ವರ್ಷ ನಾನು ಸುಮಾರು 85,650 ಜನರಿಗೆ, ಅದು 7:30 ಗಂಟೆಗೆ ನಾವು ನಿಲ್ಲಿಸಿದ್ದು, ಇಲ್ಲದೆ ಇನ್ನೂ ಸ್ವಲ್ಪ ಹೋಗುವಂಥದ್ದು ಇತ್ತು, ಅಲ್ಲಿವರೆಗೆ ನಾವು ಕೊಟ್ಟು ಅಷ್ಟೊಂದು ಜನರಿಗೆ ಕೊಟ್ಟಿದ್ದೀವಿ. ಈ ವರ್ಷ 1 ಲಕ್ಷ ಜನರಿಗೆ ವ್ಯವಸ್ಥೆಯನ್ನು ಮಾಡಿದ್ದೀನಿ. ನನ್ನ ಕನಸಿತ್ತು, ಒಂದು ಸಲ ಈ ಮಾರ್ಕನ್ನು ನಾವು ಮಾಡಬೇಕು, 1 ಲಕ್ಷ ಜನರವರೆಗೆ ಇದನ್ನು ಕೊಡಬೇಕಂತ ನನಗೊಂದು ಆಸೆ ಇತ್ತು. ಆ ಪ್ರಕಾರ ಈ ವರ್ಷ 1 ಲಕ್ಷ ಜನರಿಗೆ ಮಾಡಿದ್ದೀನಿ. ಇದಕ್ಕೆ ಯಾವುದೇ ಅಡ್ವರ್ಟೈಸ್ಮೆಂಟ್ಗಳಿಲ್ಲ, ಯಾವುದೇ ವಾಹನದ ವ್ಯವಸ್ಥೆಗಳು ನಾವು ಫ್ರೀಯಾಗಿ ಮಾಡುವುದಿಲ್ಲ, ಅವರಿಗೆ ದುಡ್ಡು ಕೊಡುವಂಥ ವಿಚಾರಗಳಿಲ್ಲ. ಅವರು ಪ್ರೀತಿಯಿಂದ ಬರ್ತಾರೆ. ಒಂದು ಉದಾಹರಣೆ ಹೇಳ್ತೀನಿ, ಒಂದು ಮಾಧ್ಯಮದವರು ನನಗೆ ಹೇಳ್ತಾರೆ, ಕಳೆದ ವರ್ಷ ಒಬ್ಬರು ಮಹಿಳೆ ಬಂದಿದ್ರಂತೆ, ಪ್ರಾಯದವರು ಸುಮಾರು ಒಂದು 65 ವರ್ಷದ ಒಂದು ಮಹಿಳೆ ಈ ನನ್ನ ಜನಮನ ಕಾರ್ಯಕ್ರಮಕ್ಕೆ ರಿಕ್ಷಾ ಮಾಡಿಕೊಂಡು ಸುಮಾರು 18 ಕಿಲೋಮೀಟರ್ ದೂರದಿಂದ ಬಂದಿದ್ದಾರೆ. ಒಬ್ಬರು ಮಾಧ್ಯಮದವ್ರ ಹತ್ರ ಪ್ರಶ್ನೆ ಮಾಡಿದ್ರಂತೆ, ಅಮ್ಮ ನೀವು ರಿಕ್ಷಾ ಮಾಡ್ಕೊಂಡು ಬಂದಿರಿ, ರಿಕ್ಷಾಕ್ಕೆ ಎಷ್ಟು ಬಾಡಿಗೆ ಕೊಟ್ಟಿರಿ? ರಿಕ್ಷಾಕ್ಕೆ 150 ರೂಪಾಯಿ ಕೊಟ್ಟಿರಿ, ನೀವು ವಾಪಸ್ ಹೋಗ್ಲಿಕ್ಕೆ 150 ರೂಪಾಯಿ ಕೊಡ್ತೇನೆ. ಈ ಸೀರೆಗಾಗಿ ನೀವು ಅಷ್ಟು ದೂರದಿಂದ 300 ರೂಪಾಯಿ ಬಾಡಿಗೆ ಕೊಟ್ಟು ಇಲ್ಲಿ ಬಂದಿದ್ರಲ್ಲ, ನೀವು ಬರಲಿಕ್ಕೆ ಕಾರಣ ಏನು ಅಂತ ಹೇಳಿದ. ಅದಕ್ಕೆ ಆ ಮಹಿಳೆ ಉತ್ತರ, ಇದು ಮಾಧ್ಯಮದವರು ನನಗೆ ಹೇಳಿರುವಂಥದ್ದು, ನನ್ನ ಮಿತ್ರರು. ಆ ಮಹಿಳೆ ಇದ್ದಂತೆ, ನಾನು ಸೀರೆ ತಗೊಳ್ಳಿಕ್ಕೆ ಅಂತ ಬಂದದ್ದಲ್ಲ, ನಾನು ಅಶೋಕ್ ರೈ ಅವರ ಮೇಲೆ ಪ್ರೀತಿಯಿಂದ ಬಂದಿದ್ದೀನಿ. 8 ವರ್ಷದ ಮೇಲೆ ಹಿಂದೆ ನಾನು ಅವರ ಟ್ರಸ್ಟಿಗೆ ಬಂದಿದ್ದೆ. ನಾನೊಂದು ಹಸು ತೆಗೀಲಿಕ್ಕೆ ಅವ್ರ ಹತ್ರ ಹಣ ಕೇಳಿದ್ದೆ, 5,000 ರೂಪಾಯಿ ನನಗೆ ಕೊಟ್ಟಿದ್ದರು. ಆ ಹಸು ತೆಗೆದು ಇವತ್ತು ನಮ್ಮ ಮನೆಯಲ್ಲಿ 3 ಹಸುಗಳಾಗಿದ್ದಾವೆ. ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದೀನಿ. ನಾವು ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ನಮ್ಮ ಮೇಲೆ ಬಂದಿದೆ. ಅದಕ್ಕೆ ಇವತ್ತು ರಿಕ್ಷಾ ಮಾಡಿ ಈ ಕಾರ್ಯಕ್ರಮ ಬಂದದ್ದು ಅಶೋಕ್ ರೈ ಅವರ ಮೇಲೆ ಪ್ರೀತಿಯಿಂದ ಹೊರತು ಬರೀ ತಿನ್ನಲಿಕ್ಕೆ ಸಿಗ್ತದೆ, ವರ್ಷ ಕೊಡ್ತಾರೆ ಅಂತಲ್ಲ. ಆ ವರ್ಷದಾನ ಅನ್ನೋದು ಅತ್ಯಂತ ಶ್ರೇಷ್ಠ ದಾನ, ಅನ್ನದಾನ ಅನ್ನೋದು ಅತ್ಯಂತ ಶ್ರೇಷ್ಠ ದಾನ. ಅದು ಎರಡನ್ನೂ ಮಾಡ್ತಾರೆ. ನನಗೂ ಕೂಡ ಒಂದು ದಾರಿಯನ್ನು ತೋರಿಸಿದೆ, ಅದಕ್ಕೆ ಬಂದಿದ್ದೇನೆ ಅಂತ ಹೇಳಿದಾರಂತೆ. ಈ ರೀತಿ 10 ಹಲವು ಕಾರ್ಯಕ್ರಮಗಳು ನಮ್ಮ ಟ್ರಸ್ಟಿನ ಮುಖಾಂತರ ಮಾಡ್ಕೊಂಡು ಬಂದೀನಿ. ಇದು ವಸ್ತ್ರದಾನ ಒಂದು ಮಾತ್ರ ಅಲ್ಲ, ನೀವು ಹೇಳೋದು ಎಷ್ಟೋ ಮಕ್ಕಳಿಗೆ ಬಸ್ ಪಾಸ್ ಕೊಡುವಂಥ ಕೆಲಸ ಹಿಂದೆ ಮಾಡಿದ್ದೀನಿ. ಟೈಲರಿಂಗ್ ಕಲಿಸಿ ಅವರಿಗೆ ಕೋಚಿಂಗ್ ಕ್ಲಾಸನ್ನು ಕೊಟ್ಟು ಅವರಿಗೆ ಟೈಲರಿಂಗ್ ಮಿಷಿನ್ ಕೊಡುವಂಥ ಕೆಲಸವನ್ನು ಮಾಡಿದ್ದೀನಿ. ಸುಮಾರು 100 ಮನೆಗಳನ್ನು ಕಟ್ಟಿಸಿಕೊಟ್ಟಿದ್ದೀನಿ ಬಡವರಿಗೆ. ಬೇರೆ ಬೇರೆ ಕೆಲಸಗಳನ್ನು, ಬೇರೆ ಬೇರೆ ರೀತಿಯಲ್ಲಿ ತುಂಬ ಕೆಲಸಗಳನ್ನು ಮಾಡಿದ್ದೀನಿ. ನನಗೆ ಒಂದು ಪ್ರೇರೇಪಣೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನು ಯಾವತ್ತೂ ನನ್ನ ಕಚೇರಿಯಲ್ಲಿ ಕೂತ್ರೆ ಆ ಬಡವರ ಬಗ್ಗೆ ಕಾಳಜಿಯನ್ನು ವಹಿಸ್ತೀನಿ. ಅದೇ ನನಗೆ ಇವತ್ತು ವರದಾನ ಆಗಿ ಬಂದಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಹೌದು ಸರ್, ಇವಾಗ ಕಳೆದ ವರ್ಷ 85,000 ಮಂದಿಯನ್ನು ಇಲ್ಲಿ ಕಂಟ್ರೋಲ್ ಮಾಡಿದ್ರಿ. ಈ ವರ್ಷ 1 ಲಕ್ಷ ಇದೆ. ಸೊ ಯಾವ ರೀತಿಯ ತಯಾರಿಯನ್ನು ಮಾಡಿದ್ದೀರಿ? ಸುಮಾರು 5 ಎಕರೆ ಜಾಗದಲ್ಲಿ ಪೆಂಡಾಲ್ ಆಗುವಂಥ ಕೆಲಸಗಳು ನಡೀತಾ ಇದೆ. ನಮ್ಮ ವಸ್ತ್ರ ಮತ್ತು ಏನು ಅವರಿಗೆ ಉಡುಗೊರೆ ಕೊಡುವುದನ್ನು ಇಡಲಿಕ್ಕೆ ಸಪ್ರೇಟು ಸುಮಾರು 10,000 ಸ್ಕ್ವೇರ್ ಫೀಟ್ನಲ್ಲಿ ಲಾಕರ್ಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಆದರೆ ಊಟಕ್ಕೆ ಸಪ್ರೇಟ್ ತಯಾರಿಯನ್ನು ಮಾಡಿದೆ. ಈ ವರ್ಷ ಒಂದು ಒಳ್ಳೆಯ ಕಾನ್ಸೆಪ್ಟ್, ಅಂದರೆ ಒಂದು ವಿಶೇಷತೆ ಇರಬೇಕು ಅಂತ ಹೇಳ್ಬಿಟ್ಟು ಸುಮಾರು 50 ಜನ ಲೈವ್ ದೋಸೆ ಮಾಡಿಕೊಡೋದು, 70,000 ದೋಸೆಗಳಿಗೆ ಪ್ಲ್ಯಾನ್ ಮಾಡಿದ್ವಿ. ಜನಗಳಿಗೆ ದೋಸೆ ಮಾಡಿಕೊಡುವಂಥ ಒಂದು ಹೊಸ ಕಾನ್ಸೆಪ್ಟನ್ನು ಕೂಡ ತಂದೆ. ಈ ವರ್ಷದ ಹೊಸತ್ತು ಆ ರೀತಿ ಎಲ್ಲ ವ್ಯವಸ್ಥೆಗಳು. ಸುಮಾರು ಮಧ್ಯಾಹ್ನ 3 ಗಂಟೆವರೆಗೆ ಊಟದ ವ್ಯವಸ್ಥೆ.
ಅದರಲ್ಲಿ ಸುಮಾರು 60,000 ಜನರಿಗೆ ಊಟದ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಮತ್ತು ಒಂದು 20,000 ಜನರಿಗೆ ನಾವು ದೋಸೆಯನ್ನು ಕೊಡು, ಮಧ್ಯಾಹ್ನ ನಂತರ 3 ಗಂಟೆ ನಂತರ ಬಂದವರಿಗೆ ಬ್ರೇಕ್ಫಾಸ್ಟ್ ಅಂದರೆ ಬ್ರೇಕ್ಫಾಸ್ಟ್ ಅಂದರೆ ಈವ್ನಿಂಗ್ ಟೀ ಆ ಥರ ಕೊಡುವಂಥದ್ದು. ಅಂದರೆ ದೋಸೆ ದೀಪಾವಳಿಗೆ ದೋಸೆ ವಿಶೇಷ, ಆ ದೋಸೆಯನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ದೀವಿ. ಒಂದು ದಿವಸ ಮೊದಲು ಇಲ್ಲಿ ಎಲ್ಲ ನಮ್ಮ ಆಹಾರ ಇದೆಲ್ಲ ಓಪನ್ ಆಗ್ತದೆ, ಅದರ ಮುಖಾಂತರ ಜನ ಬರ್ತಾರೆ ನೋಡಿ, ಎಲ್ಲ ಸ್ವಂತ ಇಚ್ಛೆಯಿಂದ, ಇವರೇನು ಸಂಬಳ ಕೊಟ್ಟು ಇಲ್ಲಿ ಬಂದವರಲ್ಲ, ಸ್ವಂತ ಇಚ್ಛೆಯಿಂದ ನಮ್ಮ ಟ್ರಸ್ಟಲ್ಲಿ ಇರುವವರು ಸುಮಾರು ಅಲ್ಲಲ್ಲಿ ಎಲ್ಲ ಭಾಗದಲ್ಲೂ ನಾವು ಒಬ್ಬೊಬ್ಬರನ್ನು ಅಲ್ಲಿ ನಮ್ಮ ಪ್ರತಿನಿಧಿಗಳಿದ್ದಾರೆ, ಅಲ್ಲಿ ಯಾರಿಗಾದ್ರೂ ತೊಂದರೆ ಆದಾಗ ಅವರು ಅಟೆಂಡ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ, ನಮ್ಮ ಸೇವೆಯನ್ನು ಅಲ್ಲಿ ಮಾಡ್ತಾರೆ, ಕಾರ್ಮಿಕರ ಕಾರ್ಡನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಆ ಸೇವೆ ಜೊತೆ ಇಷ್ಟೊಂದು ಜನ ಸೇರ್ಕೊಂಡಿದ್ದಾರೆ. ಅಂದರೆ ಇವತ್ತು ಈ ಒಂದು ಕೆಲಸ ಸ್ಟಾರ್ಟ್ ಆಗಿ ಈಗ 1 ವಾರ ಆಯಿತು, ಇನ್ನೊಂದು 10 ದಿವಸ. ಅಂದರೆ ಕೇವಲ ಇಲ್ಲಿ ಈ ಜನ ಸೇರುವಂತಹ ಸ್ಥಳಕ್ಕೆ ಪೆಂಡಲ್ ಹಾಕ್ಲಿಕ್ಕೆ ಕಡಿಮೆ ಅಂದ್ರೆ ಒಂದು 20 ದಿವಸ ಬೇಕು. 20 ದಿವಸ ಬೇಕು, ಅದನ್ನು ತೆಗಿಲಿಕ್ಕೆ ವಾಪಸ್ 20 ದಿವಸ ಬೇಕು. 40 ದಿವಸದ ಕೇವಲ ಇದರ ಕಾಮಗಾರಿ. ಅಂದರೆ ಖಾಲಿ ಪೆಂಡಲ್ಗೆ ಎಷ್ಟು ಟೈಮ್ ತಗೊಳ್ತಾ ಇದೆ? ಪೆಂಡಲ್ಗೆ 1 ತಿಂಗಳವರೆಗೆ ಆಗ್ತದೆ. 22 ಲಕ್ಷ ರೂಪಾಯಿ ಅವರಿಗೆ ಕೊಡುವಂಥ ಕೆಲಸಗಳು ಅವರ ಕೇವಲ ಬರೀ ಇದರದ್ದು ಈ ಶಾಮಿಯಾನ ಹಾಕುವಂಥದ್ದಕ್ಕೆ 22 ಲಕ್ಷ ರೂಪಾಯಿ ಖರ್ಚು ಮಾಡ್ತೇವೆ. ಮಾಡುವುದೇ ನಮ್ಮ ಉದ್ದೇಶ ಆಗಿರಬಾರ್ದಲ್ಲ. ಎಷ್ಟು ವರ್ಷ ಹಣವನ್ನು ಮಾಡ್ಬೋದು, ಎಷ್ಟು ಬೇಕಾದರೂ ಹಣವನ್ನು ಮಾಡ್ಬೋದು. ಒಂದು ಸೇವೆಯನ್ನು ಮಾಡಬೇಕು ಅಂತ ಪರಿಕಲ್ಪನೆಯನ್ನು ಕಾಣ್ತಾ ಇದೆ. ಯಾಕಂದರೆ ಇದನ್ನು ನನಗೆ ಯಾಕೆ ನೀವು ಕೇಳಿದರೆ ಯಾಕೆ ಈ ಮನಸ್ಸಿಗೆ ಬಂತು ನಿಮಗೆ ಸೇವೆಯನ್ನು ಮಾಡಬೇಕು ಅಂತ? ನಾನು ಈ ಹಿಂದೆ ರಾಜಕೀಯ ವ್ಯಕ್ತಿಗಳ ಜೊತೆ ಬೇರೆಯವರ ಜೊತೆ ನನ್ನನ್ನು ತೊಡಗಿಸಿಕೊಂಡಿದ್ದೆ. ಆಗ ನನಗೆ ಈ ಬಡವರಿಗೆ ಆಗುವಂಥ ತೊಂದರೆಗಳು, ಈಗ ಒಬ್ಬ ಬಡವ ಬಂದರೆ ಅವನಿಗೆ ಎಜುಕೇಷನ್ ಇರೋದಿಲ್ಲ, ಅವನಿಗೆ ಹೋಗಿದ್ರೆ ಯಾವ ಕಚೇರಿಗೆ ಹೋದರೆ ಅವನನ್ನು ಯಾರು ಕ್ಯಾರ್ ಮಾಡೋರು ಇಲ್ಲ, ಜನಸಾಮಾನ್ಯರ ಹತ್ರ ಹೋದರೆ ಅವರನ್ನು ಕಡೆಗಣಿಸುವವರೇ ಹೊರತು ಅವರನ್ನು ಗುರುತಿಸುವವರು ಯಾರು ಇಲ್ಲ. ಇದನ್ನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಅಧಿಕಾರಿ ವರ್ಗಕ್ಕೆ ಹೋದರೆ ಅಧಿಕಾರಿ ವರ್ಗದಲ್ಲಿ ಅವರು ಯಾರು ದುಡ್ಡಿದೆ ಅವನಿಗೆ ಗೌರವ ಇದೆ ಹೊರತು ಬಾಕಿ ಇಲ್ಲದವನಿಗೆ ಎಲ್ಲಿಯೂ ಇಲ್ಲ. ಯಾರು ಲಂಚ ಕೊಡ್ತಾನೆ ಅವನ ಕೆಲಸ ಆಗ್ತದೆ ಹೊರತು ದುಡ್ಡು ಕೊಡದವನ ಕೆಲಸಗಳು ಆಗೋದಿಲ್ಲ. ನಾನು ಹಿಂದಿನ ಬೆಂಚಲ್ಲೇ ಅಂದರೆ ಹಿಂದಿ ಕಡೆ ಕೂತುಕೊಂಡೇ ಒಂದು ಜನರ ಸೇವೆಯನ್ನು ಮಾಡಲಿಕ್ಕೆ ಈ ಟ್ರಸ್ಟನ್ನು ಆರಂಭ ಮಾಡಿ ಇವತ್ತಿಗೆ ಸುಮಾರು 15 ವರ್ಷ ಆಯಿತು. ಸೇವೆ ಮಾಡಲಿಕ್ಕೆ ಅಂತ ಈ ಟ್ರಸ್ಟನ್ನು ಮಾಡಿದೆ. ಆದರೆ ಎಷ್ಟೋ ಕಡೆ ನಾನು ಹಿಂದೆ ಬಿದ್ದಿದ್ದೇನೆ ಅಂತ ಹೇಳಿದ್ರೆ ನಾನು ಮಾಡಿ ಹೇಳಿದ ಕೆಲಸಗಳು ಆಗ್ತಾ ಇರಲಿಲ್ಲ. ನಾನು ಒಬ್ಬನಿಗೆ ಬಡವನಿಗೆ 94C ಕೊಡಿ ಅಂತ ಹೇಳಿದ್ರೆ ಅವರು ಆಗ್ತಾ ಇರಲಿಲ್ಲ. ನಾನು ಒಬ್ಬನಿಗೆ ಆಕ್ರಮ ಸಕ್ರಮ ಮಾಡಿ ಕೊಡಿ ಅಂತ ಆದರೆ ಆಗ್ತಾ ಇರಲಿಲ್ಲ. ಒಬ್ಬನಿಗೆ ಬಡವನಿಗೆ ನ್ಯಾಯ ಸಿಗಬೇಕು ಅಂತ ಕೇಳಿದರೆ ಅದು ಆಗ್ತಾ ಇರಲಿಲ್ಲ. ನನ್ನ ಕೆಲಸವನ್ನು ನಾನು ದುಡ್ಡು ಕೊಟ್ಟು ಹಿಂದೆ ಮಾಡಿಸ್ತಿದ್ದೆ, ಅದು ಬೇರೆ ವಿಚಾರ. ಯಾರಿಗೂ ನ್ಯಾಯ ಸಿಗದ ಸಮಯದಲ್ಲಿ ನನಗೂ ಒಂದು ಸಲ ಆಗ್ತಾ ಇತ್ತು, ಒಂದು ಸಲ ಅಧಿಕಾರ ನಾನು ಪಡ್ಕೊಳ್ಬೇಕು, ಪುತ್ತೂರಿನ ಅಭಿವೃದ್ಧಿಗೆ ನಾನು ಕನಸು ಕಾಣ್ತಾ ಇದ್ದೆ. ನಾನು ಪುತ್ತೂರು ಈ ಮಣ್ಣಿನಲ್ಲಿ ಹುಟ್ಟಿ ಬೆಳೆದವ, ಈ ಪುತ್ತೂರಿಗೆ ಅಭಿವೃದ್ಧಿ ಕಾಣಬೇಕು ಅಂತ ನನಗೆ ಕನಸಿತ್ತು. ನನ್ನ ಆಲೋಚನೆಗಳು ಒಂದು ಥರ ಇತ್ತು. ನನ್ನ ಆಲೋಚನೆಗೆ ಸ್ಪಂದನೆ ಕೊಡುವಂಥ ಜನಗಳು ನಮಗೆ ಇಲ್ಲಿ ಆಯ್ಕೆಯಾದವರು ಯಾರೂ ಸಿಗ್ತಾ ಇರಲಿಲ್ಲ. ಅದು ಯಾವುದೇ ಪಕ್ಷ ಇರಲಿ, ನಾನು ಪಕ್ಷಾತೀತವಾಗಿ ಮಾತಾಡ್ತಾ ಇದ್ದೆ. ಆ ಸ್ಪಂದನೆಗಳು, ಅಭಿವೃದ್ಧಿ ಅಂದರೆ ಏನು, ಅಭಿವೃದ್ಧಿಯನ್ನು ಏನು ಅನ್ನುವ ಕಲ್ಪನೆಗಳನ್ನು ಪಡೆದವರು ಯಾರು ಜನಪ್ರತಿನಿಧಿಗಳು ಆಗಿದ್ದು ನಾನು ಅಂಥದ್ರಲ್ಲಿ ಕಂಡಿಲ್ಲ. ಯಾಕೆ ನಾನು ಉಲ್ಲೇಖ ಮಾಡಿದ್ದೇನೆ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಆಸ್ಪತ್ರೆ ಇಲ್ಲ. ಹೌದು, ನಿನ್ನೆ ಒಂದು ಮಗು, ನೀವೊಂದು ಉದಾಹರಣೆಗೆ, ಚಿಕ್ಕ ಉದಾಹರಣೆಗೆ ಹೇಳ್ತೇನೆ. ನಿನ್ನೆ ಒಂದು ಮಗುವಿಗೆ ಆ ಒಂದು ಹುಳ ಕಡಿಯಿತು. 2 ಮಕ್ಕಳು ಶಾಲೆಯಿಂದ ಬರುವಾಗ, ಚಿಕ್ಕ ಮಕ್ಕಳು 4 ಜೇನು ನೋಣದ ಥರ ಒಂದು ಕಾಡು ನೋಣ 2 ಮಕ್ಕಳಿಗೆ ಕಡಿತು. ಹತ್ತಿ ಹೋಗಿ ಅದಕ್ಕೆ ತಾಗಿ ಜೇನು ನೋಣದ ಥರ ಒಂದು ಕಾಡು ನೋಣ ಕಚ್ಚಿತು. ಆ ಸಾವು ಸಂಭವಿಸಿತು. ಏನಾಯಿತು? ಅವರನ್ನು ಮಗುವನ್ನು ಕರ್ಕೊಂಡು ಬಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದರು. ಆಸ್ಪತ್ರೆಯಲ್ಲಿ 1 ದಿವಸ ಮಲಗಿಸಿದ್ರು. ಮದ್ದು ಕೊಟ್ರ ಬೆಳಿಗ್ಗೆವರೆಗೆ ಏನಿಲ್ಲ ಅಂತ ಹೇಳಿದರು. ಆ ತಂದೆ ತಾಯಿಗೆ ಏನು ಗೊತ್ತಿದೆ? ಆ ತಾಯಿಗೆ ಒಂದೇ ಒಂದು ಮಗಿರೋದು. ಆ ತಾಯಿಯ ಅಲು ನೋಡಬೇಕು, ನೀವು ಆಕ್ರಂದನ ನೋಡಬೇಕು. ಯಾರಿಂದ ಆಯಿತು? ಸರಿಯಾದ ಆಸ್ಪತ್ರೆಗಳಿದ್ರೆ ಇದಾಗಲಿಕ್ಕೆ ಸಾಧ್ಯ ಇತ್ತಾ? ನಾವು ಇದನ್ನು ಆಲೋಚನೆ ಮಾಡಬೇಕಿದೆ. ಇದಕ್ಕೆ ನಾವು ಹೇಳೋದು, ಪುತ್ತೂರಿಗೆ ಅಭಿವೃದ್ಧಿ ಆಗಿದೆ ಅಂದರೆ ಏನು ಅಭಿವೃದ್ಧಿ? ರಸ್ತೆ ಅಭಿವೃದ್ಧಿ ಆಗ್ತದೆ, ಇನ್ನೊಂದು ಆಗ್ತದೆ. ಸರಿಯಾದ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲಿ ಇತ್ತಾ? ಇಲ್ಲ. ನಾವೀಗ ಫಸ್ಟ್ ಪ್ರಯಾರಿಟಿ ಕೊಡೋದು ಕುಡಿಯುವ ನೀರಿನ ವ್ಯವಸ್ಥೆ ಕೊಟ್ಟಿದ್ದೀವಿ, ಆಸ್ಪತ್ರೆಗೆ ಕೊಟ್ಟಿದ್ದೀವಿ. ಡೆವಲಪ್ಮೆಂಟ್ಸು ಸರಿಯಾದ ಗ್ರೌಂಡ್ಗಳಿಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಇಲ್ಲೊಂದು ವೇಗ ಆದರೂ ನಿಮಗೆ ಸಾಯಂಕಾಲ ಎಲ್ಲಾದರೂ ಒಂದು ಹೋಗಬೇಕಿದ್ರೆ ಯಾವ ಜಾಗ ಇದೆ? ಇಲ್ಲಿ ಯಾವ ಜಾಗನೂ ಇಲ್ಲ. ಜನ ಒಳ್ಳೆಯವರಿದ್ದಾರೆ. ಜನರನ್ನು ನಾವು ಬೇರೆ ಬೇರೆ ರೀತಿಯಿಂದ ಅವರನ್ನು ಮರಳು ಮಾಡುವುದೇ ಹೊರತು
ಪುತ್ತೂರಿನ ಅಭಿವೃದ್ಧಿಗೆ ಪೂರಕ ವ್ಯವಸ್ಥೆಗಳು ಆಗಲಿಲ್ಲ ಅಂತ ನನ್ನ ಕಲ್ಪನೆ. ಅದಕ್ಕೆ ನಾನು ರಾಜಕೀಯಕ್ಕೆ ಬಂದೆ. ಅಧಿಕಾರ ಸಿಕ್ಕಿದ್ರೆ ಮಾಡಬೇಕು ಅಂತ ನನಗೆ ಕನಸಿದೆ. ಇವತ್ತಿಗೂ ಕೂಡ ಒಂದು ನಿಮಿಷವನ್ನು ಎಷ್ಟು ಮಾಡೋದಿಲ್ಲ. ಪ್ರತಿ ದಿವಸ ಕನಸು ಕಾಣ್ತೇನೆ, ಈ ಪುತ್ತೂರಿನ ಅಭಿವೃದ್ಧಿ ಆಗಬೇಕು, ಹೇಗೆ ಮಾಡಬೇಕು. ನನ್ನ ಸ್ಪೀಡಿಗೆ, ನಾನು ಕಂಡಂಥ ಸ್ಪೀಡಿಗೆ ನನಗೆ ಅಷ್ಟು ರಿಟರ್ನ್ಸ್ ಬೇರೆ ಅಧಿಕಾರಿ ವರ್ಗ ಆಗಲಿ, ಬೇರೆ ಕಡೆ ಆಗಲಿ, ಈ ಕಾನೂನಿನ ವ್ಯವಸ್ಥೆ ಆಗಲಿ ಅದು ಸಿಗ್ತಾ ಇಲ್ಲ. ಆದರೂ ನಾನು ಶ್ರಮಪಟ್ಟು ಯಾವ ರೀತಿ ಮಾಡಬೇಕು, ರಸ್ತೆಗಳು 4 ಲೈನ್ ಮಾಡೋದಾ, ಡ್ರೈನೇಜ್ ಸಿಸ್ಟಮ್ ಮಾಡೋದಾ, ಮೆಡಿಕಲ್ ಕಾಲೇಜ್ ಇಂಪ್ಲಿಮೆಂಟೇಷನ್ ಮಾಡೋದಾ, ಗ್ರೌಂಡ್ ಮಾಡೋದಾ, ಇದನ್ನೆಲ್ಲ ಪ್ರಯತ್ನಪಟ್ಟು ಮಾಡ್ತಾ ಇದ್ದೇನೆ. ಈ ನನಗೆ ಸಿಕ್ಕುವಂಥ ಕಾಲಾವಕಾಶದಲ್ಲಿ ಅಭಿವೃದ್ಧಿಯ ಕನಸು ಏನಿದೆ, ಬಡವರಿಗೆ ನೋವಾಗುವುದನ್ನು ಸಹಿಸುವುದಿಲ್ಲ, ಇದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇನೆ. ಒಬ್ಬ ವ್ಯಕ್ತಿಗಾಗಿರ್ಬೋದು, ತನ್ನ ಕುಟುಂಬಕ್ಕೆ ಏನಾದರೂ ಆದರೆ ಆ ವ್ಯಕ್ತಿಯ ಮನಸ್ಸು ಚಂಚಲ ಆಗ್ತದೆ, ಯಾವುದೇ ಕೆಲಸಗಳನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಮೊನ್ನೆ ತಮ್ಮ ಮಗನಿಗೆ ಒಂದು ಇನ್ಸಿಡೆಂಟ್ ಆಯಿತು, ಆದರೂ ಕೂಡ ತಾವು ಆ ಸಂದರ್ಭದಲ್ಲಿ ತಮ್ಮ ಕಚೇರಿಯನ್ನು ಬಿಟ್ಟು ಹೋಗದೆ ಜನರ ಸೇವೆಯಲ್ಲಿ ನಡೀತಾ ಇದೆ. ಅದೇನು ಸರ್ ವಿಷಯ ಏನಾಯ್ತದು? ನೋಡಿ, ಅವತ್ತು ಬೆಳಿಗ್ಗೆ ನನಗೆ ಗೊತ್ತಿಲ್ಲ, ನಮ್ಮ ಮಗ ಬಾಸ್ಕೆಟ್ಬಾಲ್ ಪ್ಲೇಯರು. ಹೌದು. ಅವನು ಅಲ್ಲಿ ಹೋಗುವಾಗ ಬಿದ್ದು ಕಾಲು ಫ್ರ್ಯಾಕ್ಚರ್ ಆಗಿ ಒಂದು ಬೋಣೆ ಹೊರಗೆ ಬಂದಿದೆ. ಆನಂತರ ಡಾಕ್ಟರ್ ಹತ್ರ 9-10 ಗಂಟೆಗೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ, ಇದು ಮೇಜರ್ ಫ್ರ್ಯಾಕ್ಚರ್ ಇದೆ, ಇದನ್ನು ಆಪರೇಷನ್ ಮಾಡಬೇಕು ಅಂತ ಹೇಳಿದರು. ನಾನು ಇಲ್ಲಿ 10 ಗಂಟೆಗೆ 10-10:30 ನಮ್ಮ ಕಚೇರಿಗೆ ಬಂದಿದ್ದೀನಿ. ಬರೋಗೊಂದು 300-350 ಜನ ನನಗಾಗಿ ಕಾಯ್ತಾರೆ. ಬಡವರೆಲ್ಲ ಬಂದು ನಾನು ಸೋಮವಾರ ಬರ್ತೀನಿ ಅಂತ ಕಾಯ್ತಾರೆ. ನಾನು ಇವರನ್ನು ಬಿಟ್ಟು ಹೋಗ್ಲಾ, ನನ್ನ ಮಗನನ್ನು ನೋಡ್ಲಿಕ್ಕೆ ಹೋಗ್ಲಾ. ನಾನು ಕೂತು ನನ್ನ ಕೆಲಸವನ್ನು ಆರಂಭ ಮಾಡಿದ ನಂತರ ನನ್ನ ಧರ್ಮಪತ್ನಿ ಹತ್ರ ಹೇಳಿದೆ, ನೋಡಿ ನೀವು ಆಪರೇಷನ್ಗೆ ಡಾಕ್ಟರ್ ಹತ್ರ ಫೋನಲ್ಲಿ ಮಾತಾಡಿದೆ, ನೀವು ಆಪರೇಷನ್ಗೆ ಎಲ್ಲ ತಯಾರಿಯನ್ನು ಮಾಡಿ, ನಾನು ಆಮೇಲೆ ಬರ್ತೇನೆ, ನೀವು ಆರಂಭ ಮಾಡಿ ಅಂತ ಹೇಳಿದರು. ಆನಂತರ ಡಾಕ್ಟ್ರು ನನಗೆ ಫೋನ್ ಮಾಡಿದರು, ನೋಡಿ ನೀವು ಇಲ್ಲಿ ಬರಬೇಕು, ನೀವು ಮಗನ ಆಪರೇಷನ್ ಆಗ್ತಾಯಿದೆ, ನೀವು ಇಲ್ಲಿ ನಿಲ್ಲಬೇಕು, ಬರಬೇಕು, ನೀವು ಇಲ್ಲದೆ ನಾವು ಮಾಡಲಿಕ್ಕೆ ಆಗದ. ನಾನು ಹೇಳಿದೆ, ನನ್ನ ವೈಫ್ ಸೈನ್ ಮಾಡ್ತಾರೆ, ನೀವು ಆಪರೇಷನ್ ಮಾಡೋದನ್ನು ಮಾಡಿ ಅಂತ ಅವ್ರಿಗೆ ಹೇಳಿದೆ. ಆನಂತರ ನನಗೆ ಇವರನ್ನು ಬಿಟ್ಟು ಹೋಗಲಿಕ್ಕೆ ಮನಸ್ಸು. ನಾನು ಯಾರೋ ಸಿಬ್ಬಂದಿಗಳ ಹತ್ರ ಕೂಡ ಯಾರ ಹತ್ರ ಹೇಳಿಲ್ಲ. ಹೇಳಿದರೆ ಏನು ಮಾಡ್ತಾರೆ, ನೀವು ಹೋಗಿ ಅಲ್ಲಿ ಹೋಗಿ ಅಂತ ಕಳಿಸ್ತಾರೆ. ಆದರೆ ಈ ಬಂದವರು ಎಷ್ಟೋ ಸಮಯದಿಂದ ಕಾದು ಅವರ ಕೆಲಸಕ್ಕೆ, ಅವರ ಕಷ್ಟಗಳು ಏನಾದಿದೆ ಬರ್ತಾರೆ, ಕೂತ್ಕೊಂಡು ಅವರಿಗೆಲ್ಲ ಅಟೆಂಡ್ ಮಾಡಿ 7 ಗಂಟೆವರೆಗೆ ನಂತರ ನಾನು ಮಂಗಳೂರಿಗೆ ಹೋದೆ. ನನ್ನ ಕುಟುಂಬದವರು ಬೈದರು, ಸ್ವಲ್ಪ ಸುಮ್ಮನೆ ಕೂತೆ. ಆಮೇಲೆ ಅವರಿಗೂ ಆಯಿತು, ಇದು ಬೇಕು ಅದು ಬೇಕು, ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಆಯಿತು. ಆ ವಿಡಿಯೋ ನೋಡೋ ಜನರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು, ಇಂತಹ ಶಾಸಕರು ಸಿಗುವುದು ಬಹಳ ಕಡಿಮೆ ಅನ್ಸ ಇದೆ. ತಮ್ಮ ಕ್ಷೇತ್ರಕ್ಕೆ ಪಕ್ಷ ಯಾವುದು ಅಂತ ನನಗೆ ಗೊತ್ತಿಲ್ಲ, ಪಕ್ಷದ ಬಗ್ಗೆ ನಾನು ಮಾತಾಡೋದು ಇಲ್ಲ. ಆದರೆ ಒಂದು ಎಲ್ಲವನ್ನು ಗಮನಿಸುವಂತಹ ದೃಷ್ಟಿಯಲ್ಲಿ ನಾನು ಹೇಳುವಂಥದ್ದು, ಇಂತಹ ಶಾಸಕರು ಸಿಕ್ಕಿದ್ರೆ ದಯವಿಟ್ಟು ಇವರನ್ನು ಹಿಡ್ಕೊಳ್ಳಿ, ಎಲ್ಲೂ ಬಿಡಬೇಡಿ. ಯಾಕೆ ಪುತ್ತೂರಿಗೆ ಮೊಟ್ಟ ಮೊದಲ ಬಾರಿಗೆ ಒಬ್ಬರು ಇಂತಹ ಶಾಸಕರು ಸಿಕ್ಕಿದ್ದಾರೆ. ಸೊ ಇಂತಹ ಶಾಸಕರನ್ನು ಉಳಿಸಿಕೊಳ್ಳುವುದು ನಮ್ಮೊಂದು ಧರ್ಮ ಅಂತ ಹೇಳ್ಬೋದು. ಆ ಪಕ್ಷ ನೋಡಬೇಡಿ, ನಮ್ಮ ಕ್ಷೇತ್ರ ಉದ್ಧಾರ ಆಗ್ತಾ ಇದೆಯಾ, ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇದೆಯಾ, ನಮ್ಮ ಕ್ಷೇತ್ರದ ಜನರಿಗೆ ಬೇಕಾದಂಥ ಸವಲತ್ತುಗಳನ್ನು ತಂದು ಕೊಡ್ತಾ ಇದ್ದಾರಾ, ನಮ್ಮ ಕ್ಷೇತ್ರ ಇರುವಂತಹ ಬಡ ಜನರಿಗೆ ಬೇಕಾದಂತಹ ಎಲ್ಲ ಕೆಲಸಗಳನ್ನು ಮಾಡಿಕೊಡ್ತಾ ಇದ್ದಾರಾ, ಇದಕ್ಕಿಂತ ಬೇರೆ ಏನು ಬೇಕಾಗಿಲ್ಲ ಅಂತ ಅನ್ಸುತ್ತೆ ನಮಗೆ. ಸೊ ಇಂತಹ ಶಾಸಕರನ್ನು ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಏನೇ ಆಗಲಿ ಸರ್, ಕಳೆದ ವರ್ಷ ಈ ಒಂದು ಕಾರ್ಯಕ್ರಮಕ್ಕೆ ಎಷ್ಟು ಖರ್ಚಾಗಿದೆ ಸರ್? ಕಳೆದ ವರ್ಷ ಸುಮಾರು 3,25,00,000 ಖರ್ಚಾಗಿದೆ ಈ ಕಾರ್ಯಕ್ರಮಕ್ಕೆ. ಈ ವರ್ಷಕ್ಕೆ 4 ಕೋಟಿವರೆಗೆ ಈ ಕಾರ್ಯಕ್ರಮಕ್ಕೆ ಖರ್ಚಾಗ್ತದೆ. ದೊಡ್ಡ ಒಂದು ಮೊತ್ತ. ಕಷ್ಟ ಆಗ್ತದೆ ಭರಿಸ್ಕೊಡ್ಲಿಕ್ಕೆ. ಆದರೂ ನಾನು ಪ್ರತಿ ತಿಂಗಳಿಗೆ ನನ್ನ ಉದ್ಯಮದಲ್ಲಿ ಬರುವಂಥ ಒಂದು 35 ಲಕ್ಷ ರೂಪಾಯಿಯನ್ನು ಇದಕ್ಕಾಗಿ ರಿಸರ್ವ್ ಆಗಿ ಇಡಬೇಕಾಗ್ತದೆ ಪ್ರತಿ ತಿಂಗಳದು. ಬರೀ ಈ ಒಂದು ಕಾರ್ಯಕ್ರಮಕ್ಕೆ, ಪ್ರತಿ ತಿಂಗಳಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು 35 ಲಕ್ಷ ರೂಪಾಯಿ ನಾನು ಇಡಬೇಕಾಗ್ತದೆ. ಇದನ್ನು ಹೊರತುಪಡಿಸಿ ಕಾರ್ಮಿಕರ ಕಾರ್ಡುಗಳನ್ನು ಮಾಡೋದು, ಮೆಡಿಕಲ್ ಕ್ಯಾಂಪನ್ನು ಮಾಡೋದು, ಉದ್ಯೋಗ ಮೇಳ ಮಾಡುವಂಥದ್ದು, ಈಗ 10 ಮಕ್ಕಳಿಗೆ IAS ಕಳಿಸಿ ಕೋಚಿಂಗ್ ಕೊಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ. ಬೇರೆ ಬೇರೆ ಕಾರ್ಯಕ್ರಮವನ್ನು, ಮತ್ತು ಎಷ್ಟೋ ಜನ ಮಕ್ಕಳ ಫೀಸನ್ನು ಕಟ್ತೀನಿ. ಬಂದವರಿಗೆ ಸಾಧ್ಯನೇ ಇಲ್ಲ ಅನ್ನುವರಿಗೆ ಮಕ್ಕಳ ಎಜುಕೇಷನ್ ಫೀಸ್ ಕೊಡ್ತಾಯಿದ್ದೀನಿ. ಸಾಧ್ಯನೇ ಇಲ್ಲ ಅಂತಂದರೆ ಆಸ್ಪತ್ರೆಯನ್ನು ಬಿಲ್ಲು ಕೊಡುವಂಥದ್ದು. ಇವತ್ತು ಕೂಡ ಒಬ್ಬರು ಪ್ರಾಣ ಕಳ್ಕೊಂಡಿದ್ರು, ಅವರ ಮನೆಗೆ ಹೋಗಿದ್ದೆ, ಅವರಿಗೂ ಅವರ ಮಕ್ಕಳ ಫೀಸನ್ನು ಕೊಡುವಂಥ ಭರವಸೆಯನ್ನು ಕೊಟ್ಟು ಬಂದಿದ್ದೀನಿ. ಇಂಥ ವಿಚಾರಗಳನ್ನು ಎಷ್ಟೋ ನಾವು ಮಾಧ್ಯಮದ ಜೊತೆ ಹಂಚಿಕೊಳ್ಳೋದಿಲ್ಲ. ಯಾಕಂತ ಹೇಳಿದ್ರೆ ಕೆಲವರೆಲ್ಲ ಬೇಡಾದರೂ ಬರ್ತಾರೆ. ಅದಕ್ಕಾಗಿ ನಾನು ಅದನ್ನು ಗೌಪ್ಯವಾಗಿ ಇಟ್ಕೊಂಡು ನಮ್ಮಲ್ಲೇ ಅದನ್ನು ಇನ್ನೊಬ್ಬರಿಗೆ ಕೊಡೋದನ್ನು ಗೊತ್ತಾಗದ ರೀತಿಯಲ್ಲಿ ಅದನ್ನು ಯಾರಿಗೆ ನೀಡಿ ಇದೆ, ಯಾರಿಗೆ ಕಷ್ಟ ಇದ್ದಾರೆ, ನಾವೇನು ಫೀಸ್ ಕೊಡಿದ್ರೆ ಅವರ ಕೈಗೆ ಕೊಡೋದಿಲ್ಲ, ಆ ಶಾಲೆಗೆ ಕೊಡುವಂಥ, ನೇರವಾಗಿ ಶಾಲೆಗೆ ಕೊಡುವಂಥದ್ದು. ಇಂಥದ್ದನ್ನು ಮಾಡಿಕೊಂಡು ಬರ್ತಾ ಇದ್ದೀನಿ. ನನ್ನ ಒಂದು ಸಂಸ್ಥೆಯಿಂದ ನನಗೆ ಸುಮಾರು 15 ಲಕ್ಷ ರೂಪಾಯಿ ನನಗೆ ಬಾಡಿಗೆ ಬರ್ತದೆ. ಅದನ್ನು ತಿಂಗಳಿಗೆ ನನ್ನ ಖರ್ಚಿಗೆ ಅಂತ ಇಟ್ಕೊಳ್ತೇನೆ, ಬೇರೆ ಯಾವುದಕ್ಕೂ ನಾನು ಮಾಡಿಕೊಳ್ಳೋದು. ಬಾಕಿ 4-5 ಸಂಸ್ಥೆಗಳಿಂದ ಬರುವುದರಲ್ಲಿ ಇದಕ್ಕೆ ಶೇಖರಣೆ ಮಾಡಿ ಈ 4 ಕೋಟಿಯನ್ನು ಭರಿಸುವಂಥ ಕೆಲಸವನ್ನು ಮಾಡ್ತೇನೆ.
ಅಂದರೆ ಒಂದು ವರ್ಷಕ್ಕೆ ಎಷ್ಟು ಬೇಕಾಗ್ಬೋದು ಸರ್ ನಿಮಗೆ ಈ ಥರ ಒಂದು ಸಹಾಯಕ್ಕೆ ಅಂತ ಹೇಳಿ ಟ್ರಸ್ಟಿಗೆ ಅಂತ ಹೇಳಿ? ಈಗ ಈ ಒಂದು ಕಾರ್ಯಕ್ರಮಕ್ಕೆ ಎಷ್ಟು ಹೇಳಿದ್ರಿ, ಅಂದರೆ ಟೋಟಲ್ 1 ಇಯರ್ ಅಂದರೆ 365 ಡೇಸ್ ಕೊಡ್ತಾ ಇರ್ತೀರಿ? ನಾನು 6 ಕೋಟಿ ರೂಪಾಯಿಯನ್ನು ನನ್ನ ಪ್ರತಿ ವರ್ಷ ನನ್ನ ಟ್ರಸ್ಟಿನಲ್ಲಿ ಈ ಬಡವರಿಗಾಗಿ ಈ ಕೆಲಸಗಳಿಗಾಗಿ ನಾನು ನೀಡ್ತಾ ಇದ್ದೀನಿ. ಶಾಸಕರಾದ ನಂತರ ಅಲ್ಲ, ಹಿಂದೆನೂ ಮಾಡ್ತಾ ಇದ್ದೆ. ಅದಕ್ಕಿಂತ ಮುಂಚೆ ಆದರೆ ಅದಕ್ಕಿಂತ ಒಂದು 4 ಕೋಟಿ 3 ಕೋಟಿ ಈ ಥರ ಬರ್ತಾ ಇತ್ತು. ಸುಮಾರು 6 ಕೋಟಿ ರೂಪಾಯಿವರೆಗೆ ನನ್ನ ಟ್ರಸ್ಟಿನ ಮುಖಾಂತರ ಈ ಬಡವರ ಸೇವೆಗಾಗಿ ಇಡ್ತೇನೆ. ಅಂದರೆ ನಮ್ಮ ಜನರಿಗೆ ಲೆಕ್ಕ ಎಲ್ಲ ಪಕ್ಕ ಬೇಕಾಗುತ್ತೆ. ಕೇಳ್ಬೋದು, ಜನರು ನಿಮ್ಮ ಹತ್ರ ಏನಾದರೂ ಪ್ರಶ್ನೆಗಳು ಕೇಳಿದ್ರೆ ನೀವು ನೇರವಾಗಿ ನನಗೆ ಕೇಳಬಹುದು. ಕೇಳಿದ್ದಾರೆ, ಸೊ ಅದನ್ನು ನಾನು ಕೇಳ್ತೀನಿ, ರ್ಯಾಪಿಡ್ ಕ್ವಶನ್ ಥರ ನಾನು ಕೇಳ್ತೀನಿ. ಸೊ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಸರ್. ಎಷ್ಟು ಮಂದಿ ಸೇರ್ತಾ ಇದ್ದಾರೆ, ಯಾವುದೇ ವಿಘ್ನ ಬರದಂತೆ ಚಂದವಾಗಿ ಆಗಲಿ. ನಮ್ಮ ಪುತ್ತೂರಿಗೆ ಒಂದು ಹೆಮ್ಮೆ ಅಂತ ಒಂದು ಕಾರ್ಯಕ್ರಮ. ಎಲ್ಲ ಜಾತಿ ಧರ್ಮದವರಿಗೆ ಪಕ್ಷಾತೀತವಾಗಿ, ಇದೇನು ಕಾಂಗ್ರೆಸ್ ಪಕ್ಷದ MLA ಅಂತ ಕಾಂಗ್ರೆಸ್ ಪಕ್ಷದವರಿಗೆ ಸೀಮಿತ ಅಲ್ಲ, ಇದಕ್ಕೆ ಪಕ್ಷ ಇಲ್ಲ. ಎಲ್ಲ ಜಾತಿ ಧರ್ಮ ಪಕ್ಷದವರು ಎಲ್ಲ ಈ ಕಾರ್ಯಕ್ರಮದಲ್ಲಿ ಬರಲಿಕ್ಕೆ ನಾನು ನಿಮ್ಮ ಮೂಲಕ ಅವರಿಗೆ ವಿನಂತಿಯನ್ನು ಮಾಡ್ತೀನಿ ಸರ್. ಈಗ ಈ ಒಂದು ಕಾರ್ಯಕ್ರಮಕ್ಕೆ ಕಳೆದ ವರ್ಷ ತಮ್ಮ ಸ್ನೇಹಿತರಾದಂತಹ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಬಂದಿದ್ರು. ಆ ಸಂದರ್ಭದಲ್ಲಿ ಎಲ್ಲ ಜನರನ್ನು ಸೇರಿಸಿಕೊಂಡು ಒಂದು ಆಗ್ರಹವನ್ನು ಮಾಡಿದ್ರಿ, ತಾವು ನೆನಪಿದ್ದೆ ಗೊತ್ತಿಲ್ಲ, ಮೆಡಿಕಲ್ ಕಾಲೇಜ್ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ರಿ, ಅದರಲ್ಲಿ ಸಕ್ಸಸ್ ಅನ್ನು ಕೂಡ ಕಂಡಿದ್ರಿ. ಈ ಒಂದು ಕಾರ್ಯಕ್ರಮಕ್ಕೆ ಈ ಬಾರಿ ಕರ್ನಾಟಕ ರಾಜ್ಯವನ್ನು ಆಳುವಂತಹ ಮುಖ್ಯಮಂತ್ರಿ ಅವರು ಬರ್ತಾ ಇದ್ದಾರೆ. ಏನು ಬೇಡಿಕೆ ನೀಡ್ತಾ ಇದ್ದೀರಿ ಸರ್ ಇವತ್ತು? ನೋಡಿ, ಕಳೆದ ವರ್ಷ ಬೇಡಿಕೆ ಮಾಡಿದ ಹಿಂದಿನಿಂದ ನಾನು 2 ವರ್ಷದಿಂದ ಮೆಡಿಕಲ್ ಕಾಲೇಜಿಗಾಗಿ ಬೇಡಿಕೆಯನ್ನು ಇಟ್ಕೊಂಡೇ ಬಂದಿದ್ದೀನಿ. ಈ ವರ್ಷ ಮುಖ್ಯಮಂತ್ರಿ ಹೊರತ ನಮ್ಮ ಬೇಡಿಕೆ ಇದೆ. ಮೆಡಿಕಲ್ ಕಾಲೇಜನ್ನು ನೀವು ಬಜೆಟಿನಲ್ಲಿ ಕೊಟ್ಟಿದ್ದೀರಿ, ಅತ್ಯಂತ ಧನ್ಯವಾದಗಳು. ಆ ಮೆಡಿಕಲ್ ಕಾಲೇಜಿಗೆ ಆಸ್ಪತ್ರೆಗೆ ಆಗಬೇಕು, 350 ಬೆಡ್ಡಿನ ಆಸ್ಪತ್ರೆಗೆ ಕೂಡಲೇ ದುಡ್ಡನ್ನು ಅನುದಾನವನ್ನು ಕೊಡಬೇಕು. ಆಸ್ಪತ್ರೆಗೆ ಒಟ್ಟು ಈ 1.5-2 ವರ್ಷದಲ್ಲಿ ನಮಗೆ 1,000 ಕೋಟಿ ಈ ಮೆಡಿಕಲ್ ಕಾಲೇಜಿಗೆ ಕೊಡಬೇಕಂತ ಬೇಡಿಕೆಯನ್ನು ಮುಖ್ಯಮಂತ್ರಿಯವರಿಗೆ ಇಡ್ತೇವೆ. ಎಸ್, ಓಕೆ ಸರ್. ಇವಾಗ ಈ ಒಂದು ಕಾರ್ಯಕ್ರಮದಲ್ಲಿ ತಮಗೆ ಮುಂದಕ್ಕೆ ಚುನಾವಣೆಗೆ ಏನಾದರೂ ಇದು ಉಪಕಾರ ಆಗ್ಬೋದು ಅಂತ ಅನಿಸ್ತಾ ಇದೆ ತಮಗೆ? ಕಳೆದ 3 ವರ್ಷದಿಂದ ಮಾಡ್ತಾ ಬರ್ತಾ ಇದ್ದೀರಾ, ಇನ್ನೊಂದು 2 ವರ್ಷ ಇದೆ. ನೋಡಿ, ನಾನು ಹಿಂದೆ ಈ ಕಾರ್ಯಕ್ರಮವನ್ನು ಮಾಡುವಾಗ ಜನ ಏನೋ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಅಶೋಕ್ ರೈಗಳು ಚುನಾವಣೆಗಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ, ಚುನಾವಣೆ ಆದ ನಂತರ ಅವರು ಈ ಕಾರ್ಯಕ್ರಮಕ್ಕೆ ಇದು ಯಾವುದೂ ಇಲ್ಲ, ಯಾವುದನ್ನು ಮಾಡುವುದಿಲ್ಲ ಅಂತ ಹೇಳ್ತಾರೆ. ನಾನು ಚುನಾವಣೆ ಹಿಂದೇನು ಮಾಡ್ಕೊಂಡು ಬಂದಿದ್ದೀನಿ, ಚುನಾವಣೆ ಗೆದ್ದ ನಂತರ ಮಾಡ್ಕೊಂಡೆ, ಮುಂದೇನು ನನಗೆ ದೇವರು ಎಲ್ಲಿವರೆಗೆ ಶಕ್ತಿ ಕೊಡ್ತಾರೆ ಅಲ್ಲಿವರೆಗೆ ಮಾಡ್ಕೊಂಡು ಬರ್ತೀನಿ. ಜನರ ಪ್ರೀತಿ ಆಶೀರ್ವಾದ ಸಿಗ್ತದೆ. ನಾನು ಹೇಳುವಂಥದ್ದು, ನಾನು ಯಾರ ಹತ್ರನೂ ಡೊನೇಷನ್ ಕೇಳೋದಿಲ್ಲ, ಯಾರ ಹತ್ರನೂ ಕೈ ಚಾಚಿ ಕೇಳಿ ಡೊನೇಷನ್. ಎಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡೋದನ್ನು ನಾನು ನೋಡಿದ್ದೀನಿ, ನೀವು ನೋಡಿರ್ಬೋದು. ಪುತ್ತೂರಿನಲ್ಲಿ ಎಲ್ಲ ಕಾರ್ಯಕ್ರಮಗಳು ಮಾಡ್ತಾರೆ, ಎಲ್ಲ ಡೊನೇಷನ್ ಕಲೆಕ್ಟ್ ಮಾಡಿ ಮಾಡ್ತಾರೆ ಸ್ವಾಮಿ. ಹೌದು, ಎಲ್ಲ ಕಲೆಕ್ಷನ್ ಮಾಡಿ ಮಾಡ್ತಾರೆ. ಈ ಅಶೋಕ್ ರೈ ಯಾರ ಕಡೆ 1 ರೂಪಾಯಿ ಕೈ ಚಾಚಿ ನೀವು ಡೊನೇಷನ್ ಕೊಡಿ, ನಾನು ಇಂಥ ಕಾರ್ಯಕ್ರಮವನ್ನು ಮಾಡ್ತೇನೆ, ನಾನು ಸೀರೆ ಹಚ್ತೀನಿ, ನಾನು ಇನ್ನೊಂದು ಹಚ್ತೇನೆ, ನಾನು ಮಾಡೋದಿಲ್ಲ. ನನ್ನ ಸ್ವಂತ ಖರ್ಚಿನಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತೀನಿ. ನನಗೆ ಹಿಂದಿನ ನನ್ನ ಜೀವನದ ಪ್ರತಿಯೊಂದು ಹೆಜ್ಜೆಯೂ ನೆನಪಿದೆ. ಯಾವ ರೀತಿ ನಾನು ಮೇಲೆ ಬಂದಿದ್ದೀನಿ, ಯಾವ ರೀತಿ ಕಷ್ಟಪಟ್ಟಿದ್ದೀನಿ. ನಾನು ನನ್ನ ಜೀವನದಲ್ಲಿ ಅರ್ಧ ದೋಸೆ ತಿಂದು ನನಗೆ ಗೊತ್ತಿದೆ. ನನಗೆ ಸೈಕಲಲ್ಲಿ ಹೋಗಿ ಲೈನ್ ಸೇಲ್ಸ್ ಮಾಡಿ ನನ್ನ ಜೀವನವನ್ನು ಕಳೆದಿದ್ದೀನಿ. ಆಟೋ ರಿಕ್ಷಾ ಬಿಟ್ಟು ನಾನು ನನ್ನ ಜೀವನವನ್ನು ಮಾಡಿದ್ದೀನಿ. ಟೆಂಪೋ ಡ್ರೈವಿಂಗ್ 407 ಓಡಿಸಿ ನನ್ನ ಜೀವನವನ್ನು ಮಾಡಿದ್ದೀನಿ. ಹಂತವಾಗಿ ಕಷ್ಟ ಜೀವನವನ್ನು ನೋಡಿ ಇವತ್ತು ಇಲ್ಲಿವರೆಗೆ ತಲುಪಿದ್ದೀನಿ. ಹಿಂದಿನಿಂದನೂ ಕನಸು ಕಾಣ್ತಾ ಇದ್ದೆ, ಒಬ್ಬ ಕಷ್ಟದಲ್ಲಿರುವವನ ಕಷ್ಟ ಯಾವ ರೀತಿ ಇದೆ ಅದಕ್ಕೆ ಸ್ಪಂದನೆ ಕೊಡೋ ಕೆಲಸವನ್ನು ಮಾಡಬೇಕು ಅಂತ ನನ್ನ ಕನಸು ಇತ್ತು. ಆ ಪ್ರಕಾರ ಈ ಕೆಲಸವನ್ನು ಮಾಡ್ತಾ ಇದ್ದೇನೆ ಹೊರತು ಇಲ್ಲದಿದ್ದರೆ ನಿಮಗೆ ಗೊತ್ತಿರ್ಬೋದು, ನನ್ನ ಮಕ್ಕಳು ಹೇಳ್ತಾರೆ ಮನೆಯಲ್ಲಿ, ಅಶೋಕ್ ನಾನು ನನ್ನ ಬೆಲ್ಟಿನಲ್ಲಿ ಬೆಲ್ಟ್ ಟೈಟ್ ಲೂಸ್ ಆದರೆ ಅದಕ್ಕೆ ತೂತು ಮಾಡಿ ಇನ್ನೊಂದು ತೂತು ಮಾಡಿ ಪುನಃ ಬೆಲ್ಟ್ ಹಾಕೋದು. ನನ್ನ ಮಗಳು ಮೊನ್ನೆ ಹೇಳ್ತಾಳೆ, ಪಪ್ಪ ನೀವು ಬೆಲ್ಟಿಗೆ ತೂತು ಮಾಡಿ ನಿಮ್ಮ ಬೆಲ್ಟಲ್ಲೆಲ್ಲ ತೂತಾಗಿದೆ, ನೀವು 4 ಕೋಟಿ 5 ಕೋಟಿ ಖರ್ಚು ಮಾಡಿ ಈ ಕೆಲಸ ಮಾಡ್ತಿಲ್ಲ, 1-2 ಹೊಸ ಬೆಲ್ಟನ್ನು ತಗೊಳ್ಳಿಕ್ಕೆ ಆಗೋದಿಲ್ವ ಅಂತ ಹೇಳ್ತಾರೆ. ನಾನು ಅದಕ್ಕೆ ಹೇಳಿದೆ, ಬೆಲ್ಟ್ ಯಾವಾಗಲೂ ತಗೊಳ್ಬೋದು, ಇಂಥ ಕಾರ್ಯಕ್ರಮ ಯಾವಾಗಲೂ ಮಾಡಲಿಕ್ಕೆ ಆಗೋದಿಲ್ಲಲ್ಲ, ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ದುಡ್ಡು ಇದ್ದು ಆಡಂಬರ ಮಾಡಿ ಒಬ್ಬ ಊರು ಪೂರ್ತಿ ಹೆಸರು ಸಿಗಬೇಕಂತ ಮಾಡ್ತಾ ಇಲ್ಲ, ಮನಸ್ಸು ಪೂರ್ತಿ ಮನ ತುಂಬಿ ಒಳ್ಳೆ ಮನಸ್ಸಿನಿಂದ ಮಾಡ್ತಾ ಇದ್ದೇನೆ. ದೇವರ ಆಶೀರ್ವಾದ, ಜನರ ಪ್ರೀತಿಗಾಗಿ ಮಾಡ್ತಾ ಇದ್ದೇನೆ ಅಷ್ಟೇ. ವಿಡಿಯೋ ನೋಡ್ತಿರುವಂಥ ಪ್ರೇಕ್ಷಕರಿಗೆ ಹೇಳುವಂಥದ್ದು, ಇವರು ಪುತ್ತೂರು ತಾಲೂಕಿನ, ಇವಾಗ ಪುತ್ತೂರಿನ ಜನತೆಗೆ ಇವರನ್ನೆಲ್ಲರಿಗೂ ಗೊತ್ತಿದೆ, ಹೊರಗಿನ ರಾಜ್ಯದಲ್ಲೂ ಗೊತ್ತಿದೆ, ಕಂಬಳದ ಬಗ್ಗೆ ವಿಶೇಷವಾದಂತಹ ಮುತುವರ್ಜಿಯನ್ನು ವಹಿಸಿಕೊಂಡು ಎಲ್ಲರಿಗೂ ಪರಿಚಯ ಇದೆ. ಆದರೆ ಈ ಒಂದು ಅಶೋಕ ಜನಮನ ಅಂತ ಅನ್ನುವಂತಹ ಕಾರ್ಯಕ್ರಮವನ್ನು ಇವರು ಸ್ವಂತ ದುಡ್ಡಿನಲ್ಲಿ ಮಾಡ್ತಾ ಇದ್ದಾರೆ. ಅಂದರೆ ಕಳೆದ 3 ವರ್ಷದಿಂದ ಕೋಟಿಗಟ್ಟಲೆ ಖರ್ಚು ಮಾಡಿಕೊಂಡು ಯಾವುದೇ ಕಡೆಯಿಂದ ಡೊನೇಷನ್ ಆಗಿರ್ಬೋದು ಯಾವುದನ್ನು ಪಡ್ಕೊಳ್ಳದೆ ತನ್ನ ಕ್ಷೇತ್ರದ ಜನತೆಗೆ ಈ ಒಂದು ಕಾರ್ಯಕ್ರಮ ಮಾಡ್ತಾ ಬರ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರುವ, ನಾನು ಮೊದಲೇ ಹೇಳಿದೆ, ನಮ್ಮ ಕರಾವಳಿ ಅಂತ ಹೇಳಿದರೆ ಹಲವು ಕಾರ್ಯಕ್ರಮ, ಹಲವು ಉತ್ಸವಗಳಿಗೆ ಸಾಕ್ಷಿಯಾದಂತಹ ನಾಡು. ಅಂದರೆ
ಪಿಲಿನಳಿಕೆ ಆಗಿರ್ಬೋದು, ದಸರಾ ಆಗಿರ್ಬೋದು, ಕಂಬಳ ಆಗಿರ್ಬೋದು, ಇವೆಲ್ಲದಕ್ಕೂ ಒಂದು ಸಂಘಟನೆ ಇರುತ್ತೆ. ಅಲ್ಲಿ ಒಂದಷ್ಟು ಕಲೆಕ್ಷನ್ ಆಗುತ್ತೆ, ಕ್ರೌಡ್ ಫಂಡ್ ಬರುತ್ತೆ, ಎಲ್ಲವೂ ಆಗುತ್ತೆ. ಯಾರ ಹತ್ರನ ಸ್ಪಾನ್ಸರ್ ಇಲ್ಲ. ಈ ಕಾರ್ಯಕ್ರಮಕ್ಕದು ಯಾರ್ದು ಬ್ಯಾಜ್ ಇಲ್ಲ. ಈ ಕಾರ್ಯಕ್ರಮದ್ದು ಯಾವನು ಸ್ಪಾನ್ಸರ್, ಇವರು ಸ್ಪಾನ್ಸರ್, ಕಲೆಕ್ಷನ್ ಇಲ್ಲ. ಇದಕ್ಕೆ ನನ್ನ ದುಡಿಮೆಯೇ ಸ್ಪಾನ್ಸರು, ನಾನೇ ವ್ಯಕ್ತಿ, ನನ್ನ ಶ್ರಮನೇ ಇದಕ್ಕೆ ಸ್ಪಾನ್ಸರು. ಹೌದು. ಸೊ ನೋಡಿ, ಇಷ್ಟೊಂದು ಇದು ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕಾರ್ಯಕ್ರಮ ಒಳ್ಳೇದಾಗಲಿ ಬರಲಿ ಅಂತ ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ಸರ್ ಒಂದು 3-4 ಪ್ರಶ್ನೆಗಳಿದೆ. ನಮ್ಮ DTV ಕನ್ನಡ ಜೊತೆ ನಾವು ನಮ್ಮ ವೀಕ್ಷಕರಿಂದ ಅವರಿಗೆ ಒಂದಷ್ಟು ಪ್ರಶ್ನೆಗಳು ಕಳಿಸಿದ್ದು. ಅಂದರೆ ನಮ್ಮ ಒಂದಷ್ಟು ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪ್, 70,000 ತನಕ ಮಂದಿ ಅದರಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಸೆಲೆಕ್ಟ್ ಮಾಡಿದಂಥ ಒಂದು 15 ಮಂದಿಗೆ ಪ್ರಶ್ನೆಗಳನ್ನು ಕೊಟ್ಟಿದ್ದೆವು. ಅಶೋಕ ಜನಮನ ಕಾರ್ಯಕ್ರಮದ ಬಗ್ಗೆ ತಮಗೇನಾದರೂ ಕೇಳಲಿಕ್ಕಿದೆಯಾ ಅಂತ ಹೇಳಿ. ಸೊ ಅದರಲ್ಲಿ ಒಂದಷ್ಟು ಪ್ರಶ್ನೆಗಳು ಬಂದಿತ್ತು, ಲೆಕ್ಕದ ಪ್ರಶ್ನೆಗಳು ಬಂದಿತ್ತು, ತಮ್ಮ ಜೀವನದ ಇದು ಬಂದಿತ್ತು. ಇವೆಲ್ಲವೂ ಸೇರಿದಾಗ ಈ ಒಂದು ಕಾರ್ಯಕ್ರಮಕ್ಕೆ ಅಟ್ಯಾಚ್ ಆಗುವಂಥ ಪ್ರಶ್ನೆಗಳು ಬಂದಿತ್ತು. ಅದರಲ್ಲಿ 3 ಪ್ರಶ್ನೆಗಳನ್ನು ನಾವು ಇವತ್ತು ಸೆಲೆಕ್ಟ್ ಮಾಡಿದ್ದೇವೆ. ಅದರಲ್ಲಿ ತಮ್ಮ ಹತ್ರ ನಾವು ನೇರವಾಗಿ ಕೇಳ್ತಾ ಇದ್ದೇವೆ. ಇದಕ್ಕೆ ಯಾವುದೇ ಬದಲು ಉತ್ತರ ನೀಡುವಂತ ಅವಕಾಶ ಇಲ್ಲ, ನೇರವಾಗಿ ತಾವು ಇದನ್ನು ಉತ್ತರವನ್ನು ನೀಡುವಂಥದ್ದು. ಶಾಸಕ ಅಶೋಕ್ ಕುಮಾರ್ ರೈ ಅವರು ಪ್ರಥಮವಾಗಿ ಪಡೆದುಕೊಂಡಂತಹ ಸಂಬಳ ಎಷ್ಟು? ಪ್ರಥಮವಾಗಿ ಮಾಡಿಕೊಂಡಂತಹ ಕೆಲಸ ಏನು? ನನಗೆ ನನ್ನ ಸಂಬಳ ಮತ್ತೆ ನನ್ನ ಅಲವೆನ್ಸ್ ಎಲ್ಲ ಸೇರಿ ಒಂದು ಸರ್ಕಾರದಿಂದಲ್ಲ ಸರ್, ನೀವು ಫಸ್ಟ್ ನಿಮ್ಮ ಜರ್ನಿಯ ನಿಮ್ಮ ಲೈಫಲ್ಲಿ ಫಸ್ಟಿಗೆ ನೀವು ಪಡ್ಕೊಂಡಂತಹ ಅಂದ್ರೆ ನೀವು ಕೆಲಸಕ್ಕೆ ಹೋಗಿರ್ಬೋದು ಬೇರೆ ಬೇರೆ ಕಡೆ, ಅಲ್ಲಿ ನಿಮಗೆ ಸಿಕ್ಕಿದಂತಹ ಪ್ರಥಮ ಸಂಬಳ ಎಷ್ಟು? ಯಾವತ್ತೂ ಬೇರೆ ಕಡೆ ಕೆಲಸಕ್ಕೆ ಹೋಗಲಿಲ್ಲ. ನಾನು ನನ್ನ ಉದ್ಯಮವನ್ನು ಮೊದಲಿಗೆ ಆರಂಭ ಮಾಡಿದ್ದೆ. ಅದರಲ್ಲಿ ಸುಮಾರು 5,000 ರೂಪಾಯಿಯ ವ್ಯವಹಾರವನ್ನು ತಿಂಗಳಿಗೆ ಮಾಡ್ತಾ ಇದ್ದೆ. ಅದರಲ್ಲಿ ಲಾಭ ಏನಿರಲಿಲ್ಲ, ಲಾಭ 0, ನೋ ಪ್ರಾಫಿಟ್. ನಾನು ಆಮೇಲೆ ಉದ್ಯಮವನ್ನು ಮುಚ್ಚುವಂಥ ಪರಿಸ್ಥಿತಿಯಲ್ಲಿದ್ದೆ. ಆನಂತರ ಶ್ರಮ ಪಟ್ಟು ಒಂದು ಹಂತ ಬಿಸ್ನೆಸ್ಸನ್ನು ಮುಂದುವರಿಸಿದೆ. ಅಂದರೆ ಅದು ಪ್ರಥಮವಾಗಿ ತಾವು ಕೆಲಸವನ್ನು ಪ್ರಾರಂಭಿಸಿದಂಥ ಪ್ರಥಮ ಒಂದು 100 ಸ್ಕ್ವೇರ್ ಫೀಟಲ್ಲಿ ನನ್ನ ಉದ್ಯಮವನ್ನು ಆರಂಭ ಮಾಡಿ ಯಾವುದೇ ಲಾಭ ಇಲ್ಲದೆ 1 ವರ್ಷ ವ್ಯಾಪಾರ ಮಾಡಿದ್ದೀನಿ. ಆನಂತರ ನಾನು ಮುಂದೆ ವ್ಯಾಪಾರವನ್ನು ಮುಂದೆ ಮಾಡಿಕೊಂಡು ಅದರಲ್ಲಿ ಉದ್ಯಮದಲ್ಲಿ ವ್ಯಾಪಾರ ಮೊದಲಿಗೆ ಸೋಲನ್ನು ಕಂಡು ಆನಂತರ. ಸೊ ಅದೇ ಪ್ರಶ್ನೆ, ಮತ್ತೊಂದು ಪ್ರಶ್ನೆ, ಇವಾಗ ತಾವು ಮಾಡ್ತಿರುವಂತಹ ಕೆಲಸ ಏನು? ಇವಾಗ ಎಷ್ಟು ಬರ್ತಾ ಇದೆ ಸಂಬಳ? ನಿಮ್ಮ ಪರ್ಸನಲ್ ಲೈಫ್ ಇದ್ದು, ಸರ್ಕಾರದ ಕೇಳ್ತಾ ಇಲ್ಲ, ನಿಮ್ಮ ಪರ್ಸನಲ್ ಇದ್ದು. ಈಗ ನೋಡಿ, ಅವರು ಕೇಳುವಂಥ ಸಂಬಳ ಅಂತ ಕೇಳಿದ್ದಾರೆ. ಈಗಲೂ ಕೂಡ ನನಗೆ ಸರ್ಕಾರದಿಂದ ಬರುವ ಸಂಬಳ 1,40,000 ರೂಪಾಯಿ. ಆದರೆ ನನಗೆ ಇರುವಂಥ, ನಾನು ಬೇರೆ ಬೇರೆ ಜನರಿಗೆ ನನ್ನ ಕಚೇರಿಯಲ್ಲಿ ನಾನು ಕೆಲಸಕ್ಕೆ ಇಟ್ಟವರು ಬೇರೆ ಅವರಿಗೆ ನಾನು 3.5 ಲಕ್ಷ ರೂಪಾಯಿ ಸಂಬಳ ಕೊಡ್ತೀನಿ ನನಗೆ ಕೈಯಿಂದ. ನನಗೆ ಬರೋದು 1,40,000. ನಾನು 3.5 ಲಕ್ಷ ರೂಪಾಯಿ ಸಂಬಳ ನನ್ನ ಸುತ್ತಮುತ್ತಲಿನ PA ಕೊಡ್ತೀನಿ. ನನಗೆ ಉದ್ಯಮದಿಂದ ಬರುವಂಥ ಉತ್ಪತ್ತಿ ನನಗೆ ಸುಮಾರು ತಿಂಗಳಿಗೆ ಸುಮಾರು 1,75,00,000 ರೂಪಾಯಿ ಬಾಡಿಗೆ ಬರ್ತದೆ ಬೇರೆ ಬೇರೆ ಒಂದು ತಿಂಗಳಿಗೆ. ಅದರಲ್ಲಿ ಸಾಲ ಇದೆ, ಒಂದು 80 ಕೋಟಿ ಸಾಲ ಇದೆ. ಆದರೂ 1,75,00,000ವರೆಗೆ ನನಗೆ ತಿಂಗಳಿಗೆ ಬಾಡಿಗೆ ಬರ್ತದೆ. ಸರ್, ಇಲ್ಲಿ ಪುತ್ತೂರು ತಾಲೂಕಿನ ಒಬ್ಬರು ವ್ಯಕ್ತಿ ಕೇಳಿದ್ದಾರೆ, ಸರ್ಕಾರದ ಸಂವಿಧಾನದ ಪ್ರಕಾರ ಶಾಸಕರಾಗಿರುವಂತಹ ಅಶೋಕ್ ರೈ ಅವರಿಗೆ ತಿಂಗಳಿಗೆ ಬರುವಂತಹ ಸಂಬಳ ಎಷ್ಟು, ಹಾಗೂ ಶಾಸಕದ ಆದ ನಂತರ ಸರ್ಕಾರದಿಂದ ಪಡೆದುಕೊಂಡಂತಹ ಟೋಟಲ್ ಮೊತ್ತ ಎಷ್ಟು ಅಂತೇಳಿ. ಅಂದರೆ ಈ ಕಾರ್ಯಕ್ರಮಕ್ಕೆ ತಮಗೆ ಸರ್ಕಾರದಿಂದ ಹಣ ಬರ್ತಾ ಇದೆ ಅಂತ ಅನ್ನುವಂಥ ಅವರ ಆಲೋಚನೆ ಪ್ರಶ್ನೆ ಆಗಿತ್ತು. ಈ ನನ್ನ ಜನಮನ ಕಾರ್ಯಕ್ರಮಕ್ಕೆ ಸರ್ಕಾರದಿಂದ 1 ರೂಪಾಯಿ ಸಿಗುವುದಿಲ್ಲ, ಯಾವುದೇ ಯಾವ ಅನುದಾನ ಇಲ್ಲ. ಸರ್ಕಾರದಿಂದ 1 ರೂಪಾಯಿಯನ್ನು ನಾನು ತಗೊಳ್ಳೋದಿಲ್ಲ. ಅದಲ್ಲದೆ ಯಾರ ಹತ್ರ ಪ್ರೈವೇಟ್ ವ್ಯಕ್ತಿಗಳ ಹತ್ರ 1 ರೂಪಾಯಿಯನ್ನು ಕಲೆಕ್ಷನ್ ಇದಕ್ಕೆ ನಾನು ಮಾಡುವುದಿಲ್ಲ. ನಾನು ನನ್ನ ಸ್ವಂತ ದುಡ್ಡಿನಲ್ಲಿ ಎಲ್ಲ ಕಾರ್ಯಕ್ರಮವನ್ನು ಮಾಡ್ತೀನಿ. ಅಂದರೆ ಇವಾಗ ನೀವು ಶಾಸಕರಾಗಿ ಸಮಥಿಂಗ್ 36 ಮಂತ್ ಆಗ್ತಾ ಬಂತು. ತಿಂಗಳಿಗೆ 1 ಲಕ್ಷ ಅಂತ ಹೇಳಿದರೆ ತಿಂಗಳಿಗೆ 1,40,000 ಸರ್ಕಾರದಿಂದ ಸಂಬಳ ಬರುವಂಥದ್ದು. ನಾನು ಕೊಡುವಂಥದ್ದು 3,40,000 ರೂಪಾಯಿ ನಾನು ನಮ್ಮ ಸುತ್ತಮುತ್ತಲಿನವನಿಗೆ ಸಂಬಳ ನೀವು ಕೊಡ್ತಾ ಇದ್ದೀರಿ. ಸೊ ಇವರ ಪ್ರಶ್ನೆಗೆ ಉತ್ತರ ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ತಿಂಗಳಿಗೆ 1,40,000 ರೂಪಾಯಿ ಶಾಸಕ ಅಶೋಕ್ ರೈ ಅವರಿಗೆ ಬರುವಂತಹ ಸಂಬಳ 3 ವರ್ಷಕ್ಕೆ ಬರೋಬ್ಬರಿ ಹೆಚ್ಚು ಕಮ್ಮಿ ಅಂದ್ರೆ 50 ಲಕ್ಷ ರೂಪಾಯಿ ಬಂದಿರ್ಬೋದು. ಇದು 3 ವರ್ಷದಲ್ಲಿ ಇವರು ಪಡ್ಕೊಂತಹ ಸಂಬಳ. ಆದರೆ ಇಲ್ಲಿ ಬರುವಂತಹ ಪ್ರಶ್ನೆ, 3 ವರ್ಷದಲ್ಲಿ ಅಶೋಕ ಜನಮನ ಕಾರ್ಯಕ್ರಮಕ್ಕೆ ಖರ್ಚು ಮಾಡಿದದ್ದು ಎಷ್ಟು? 3 ವರ್ಷದಲ್ಲಿ ಒಂದು 12 ಕೋಟಿ. 12 ಕೋಟಿ ಮಾಡಿರ್ಬೋದು. ಹೆಸರಿದೆ ಅವರಿಗೆ ಕೊಟ್ಟಂಥ ಪ್ರಶ್ನೆ. 12 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದ್ದಾರೆ. ಸರ್ಕಾರದಿಂದ ಯಾವುದೇ ಹಣ ಅವರು ಪಡೆದುಕೊಂಡಿಲ್ಲ. ಸಂಬಳ ಅಂತ ಇಲ್ಲಿ ಬಂದಿದ್ದು 50 ಲಕ್ಷ. ಅದರಲ್ಲಿ ತಿಂಗಳಿಗೆ ಅವರು 3.5 ಲಕ್ಷ ರೂಪಾಯಿ ಆಲ್ರೆಡಿ ಖರ್ಚು ಮಾಡ್ತಾ ಇದ್ದಾರೆ. ಸೊ ಇದು ಇವರ ಸ್ವಂತ ದುಡ್ಡಿನಿಂದ ಮಾಡ್ತಾ ಇರುವಂತಹ ಕೆಲಸ. ಸರ್, ಇನ್ನೊಂದು ಆಪ್ಷನ್ ಕೊಡ್ತಾ ಇದ್ದಾರೆ. ಬಡವರ ಸೇವೆ ಮಾಡ್ತಾ ಹೋದರೆ ಅಶೋಕ್ ರೈ ಅವರು ಮುಂದಿನ ಚುನಾವಣೆಯಲ್ಲಿ ಗೆಲ್ಲುವುದಿಲ್ಲ. ಶ್ರೀಮಂತರಿಗೆ ಬೇಕಾದ ಹಾಗೆ ನಡೆದುಕೊಂಡು ಹೋದರೆ, ಬಡವರ ಬಗ್ಗೆ ಕಾಳಜಿ ವಹಿಸದೆ ಹೋದರೆ ಅಶೋಕ್ ರೈ ಅವರು ಗೆಲ್ತಾರೆ. ಹೀಗಿದ್ರೆ ಯಾವ ಆಪ್ಷನ್ ತಾವು ಸೆಲೆಕ್ಟ್ ಮಾಡ್ತೀರಿ? ಬಡವರ ಕೆಲಸ ಮಾಡಿದರೆ ನಾನು ಗೆಲ್ತೇನೆ, ಶ್ರೀಮಂತರಿಗೆ ಕೊಡುವಂಥ ನ್ಯಾಯವನ್ನು ಕೊಡ್ತೇನೆ.
ಬಡವರ ಕೆಲಸ ಮಾಡಿದರೆ ಮಾತ್ರ ನಾನು ಗೆಲ್ಲಲಿಕ್ಕೆ, ಹಿಂದಿನ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ. ಇದು ಇವತ್ತಲ್ಲ, ನಾನು ಹಿಂದಿನ ಕೂಡ ನಾನು ಕಲ್ತುಕೊಂಡು ಬಂದಿರುವಂಥದ್ದು. ಅದನ್ನು ಮುಂದುವರಿಸ್ತೀನಿ. ಶ್ರೀಮಂತರಿಗೆ ಯಾವುದು ವ್ಯವಸ್ಥೆಗಳು ಸಿಗಬೇಕಾ ಅದನ್ನು ಕೊಡಿಸುವಂಥ ಕೆಲಸವನ್ನು ಮಾಡ್ತೀನಿ. ತಮ್ಮ ಕ್ಷೇತ್ರದಲ್ಲಿ ಬಡವರ ಬಗ್ಗೆ ಆಗಿರ್ಬೋದು, ಜನರ ಬಗ್ಗೆ ಆಗಿರ್ಬೋದು ಸರ್, ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನೋಡಿ, ಶಾಸಕನಾದ ನಂತರ ಜನರಿಗೆ ನ್ಯಾಯ ಕೊಡುವಂಥ ಕೆಲಸಗಳನ್ನು ಮಾಡಬೇಕು. ಒಬ್ಬ ಸಾಮಾಜಿಕ ಒಬ್ಬ ಮನುಷ್ಯನಿಗೆ, ಒಬ್ಬ ಕಾಮನ್ ಮ್ಯಾನ್ಗೆ ಅವನಿಗೆ ಏನು ಬೇಕು? ಅವನಿಗೆ ಅವನ ಮನೆಯಲ್ಲಿ ಅವರು ಊಟ ಮಾಡೋದು, ನಮ್ಮ ಮನೆಯಲ್ಲಿ ಏನು ಊಟ ತಗೊಂಡು ಅವ್ರು ಮಾಡೋದಿಲ್ಲ. ಅವರಿಗೆ ಒಳ್ಳೆಯ ನೆಲೆಸಲಿಕ್ಕೆ ಒಳ್ಳೆಯ ವಾತಾವರಣಗಳು ಬೇಕು, ಪುತ್ತೂರಿನ ಅಭಿವೃದ್ಧಿ ಬೇಕು. ಇಲ್ಲಿ ಯಾವುದೇ ಗಲಾಟೆಗಳಾಗದೆ ಅವರ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕು, ಉದ್ಯೋಗ ಸಿಗಬೇಕು, ಒಳ್ಳೆಯ ಜೀವನ ಮಾಡಲಿಕ್ಕೆ ಬೇಕಾಗುವಂಥ ವಿಚಾರಗಳು ಬೇಕು. ಅದೊಂದೇ ಅಭಿವೃದ್ಧಿ ಅಂತ ಹೇಳ್ತಾರೆ. ಒಂದು ಹೋಗುವಂಥದ್ದು, ಇಲ್ಲಿನ ವ್ಯವಸ್ಥೆಗಳು, ಆಸ್ಪತ್ರೆ ಇರಲಿ, ಮಾರ್ಕೆಟ್ಗಳಿರಲಿ, ಶಾಲೆಗಳಿರಲಿ, ಕಾಲೇಜುಗಳಿರಲಿ, ಮತ್ತು ಗೊಂದಲಗಳು ಯಾವುದೇ ಸೃಷ್ಟಿ ಆಗದೆ ಒಂದು ಒಳ್ಳೆಯ ವಾತಾವರಣ ಬೇಕು. ಅದನ್ನು ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡಿ ಬಡವರಿಗೆ ನ್ಯಾಯ ಕೊಡುವಂಥ ಕೆಲಸಗಳು ಆಗಬೇಕು. ಶ್ರೀಮಂತನೇ ಆಗ್ತಾ ಹೋಗ್ತಾನೆ, ಬಡವನಾಗಿ ಹೋಗ್ತಾನೆ. ಈ ದೇಶ ಮುಂದುವರಿಲಿಕ್ಕೆ ಸಾಧ್ಯನೇ ಇಲ್ಲ. ಆ ಬಡವರ ಏನಿದ್ದಾರೆ, ಕಾಮನ್ ಮ್ಯಾನ್, ಮಿಡಿಲ್ ಕ್ಲಾಸ್ ಪೀಪಲ್ ಏನಿದ್ದಾರೆ, ಅವರು ಕೂಡ ಶ್ರೀಮಂತರಾಗಬೇಕು. ಬಡವರ ಆರ್ಥಿಕ ಪರಿಸ್ಥಿತಿ ಮೇಲೆ ಬರಬೇಕು. ಅದಕ್ಕೆ ಸರ್ಕಾರದಿಂದ ಬರುವ ಯೋಜನೆಗಳನ್ನು ಅವರ ಕೈಗೆ ಕೊಡಬೇಕು. ಅವರಿಗೆ ತೊಂದರೆ ಆಗೋ ರೀತಿಯಲ್ಲಿ ಅವ್ರದ್ದು ಜಾಗಗಳು ಬಾಕಿದು ಏನೇನು ಇದೆ ಅವರಿಗೆ ಸರ್ಕಾರದಿಂದ ತೆಗುವಂಥದ್ದು. ಯಾರು ಕೂಡ ಈ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಿವೇಶನ ಇಲ್ಲದೆ ಇರಬಾರ್ದು, ಮನೆ ಇಲ್ಲದೆ ಇರಬಾರ್ದು, ಕರೆಂಟ್ ಕನೆಕ್ಷನ್ ಇಲ್ಲದೆ ಇರಬಾರ್ದು, ಕುಡಿಯುವ ನೀರು ಇಲ್ಲದೆ ಇರಬಾರ್ದು. ಇದು ಕನಸು. ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ಬಡವರಿಗೆ ಕೊಡುವಂಥ ಕೊಡುಗೆ. ಶ್ರೀಮಂತರಿಗೆ ಏನು ಬೇಕು? ಅವರಿಗೆ ಒಳ್ಳೆಯ ರೀತಿಯ ವಾತಾವರಣಗಳು ಬೇಕು, ಉದ್ಯಮ ಮಾಡುವವರಿಗೆ ಒಳ್ಳೆಯ ರೀತಿಯ ಉದ್ಯಮ ಮಾಡಲಿಕ್ಕೆ ವ್ಯವಸ್ಥೆಗಳು ಬೇಕು. ಇದಕ್ಕೆ ಪೂರಕವಾಗಿ ಕೆಲಸ ಮಾಡುವಂಥ ಕೆಲಸ ಮಾಡ್ತೀನಿ. ಟೂರಿಸಮ್ ಏನು, ಪ್ರವಾಸೋದ್ಯಮ, ಟೆಂಪಲ್ ಟೂರಿಸಮ್ ಆಗಿರಲಿ, ಬೇಕೆಟ್ ಟೂರಿಸಮ್, ಇಡೀ ದೇಶ ವಿಶ್ವ ಈಗ ನಿಂತಿರುವಂಥದ್ದು ಟೂರಿಸಮ್ ಮೇಲೆ. ಅದಕ್ಕೆ ಫೋಕಸ್ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಪುತ್ತೂರಿನ ಅಭಿವೃದ್ಧಿಗೆ ಎಲ್ಲಿವರೆಗೆ ಈ ಅಧಿಕಾರ ಇದೆಯಾ ಆ ಅಧಿಕಾರವನ್ನು ಪೂರ್ತಿಯಾಗಿ ಚಲಾಯಿಸಿ. ನನಗೆ ಯಾವ ಅಧಿಕಾರ ಅಂತ ಯಾರ ಹತ್ರ ಮಾತಾಡಲಿಕ್ಕೂ ನನಗೆ ಮುಜುಗರ ಇಲ್ಲ. ಹೌದು, ನನ್ನ ಹಾರ್ಟಲ್ಲಿ ನಾನು ಒಬ್ಬರಿಗೆ ಸೇರುವಾಗ ಅವರು ಮಾತಾಡೋದು ಸರಿ ಇಲ್ಲ, ಹಾರ್ಡ್ ಅಂತ ಕೆಲವರಿಗೆ ಭಾವನೆ ಬರ್ಬೋದು. ಆದರೆ ನನ್ನ ಮನಸ್ಸಿನಲ್ಲಿ ನಾನು ಯಾರಿಗೂ ಕೂಡ ಅನ್ಯಾಯ ಮಾಡೋದಿಲ್ಲ. ಯಾರನ್ನು ಕೂಡ ಅವನು ಬೇರೆ ಪಕ್ಷದವನಾಗಲಿ, ನನ್ನ ವಿರೋಧಿ ಆಗಲಿ, ಅವರಿಗೆ ತೊಂದರೆ ಮಾಡಬೇಡಿ ಅಂತ ನನ್ನ ಯಾವ ಅಧಿಕಾರನೂ ಅದಕ್ಕೆ ಬಳಕೆ ಮಾಡೋದಿಲ್ಲ. ಅಭಿವೃದ್ಧಿಗಾಗಿ ಮಾಡ್ತೀನಿ, ನ್ಯಾಯಕ್ಕಾಗಿ ಮಾಡ್ತೀನಿ. ಈ ಪುತ್ತೂರಿನ ಬಗ್ಗೆ ಕನಸು ಕಾಣಿದ್ದೀನಿ. ಆ ಕನಸನ್ನು ನನಸು ಮಾಡಲಿಕ್ಕೆ ಯಾವತ್ತಿನವರೆಗೆ ನನಗೆ ಜನ ಅಧಿಕಾರ ಕೊಡ್ತಾರ ಆವತ್ತಿನವರೆಗೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ಓಕೆ ಸರ್, ಕೊನೆಯದಾಗಿ ನಮ್ಮ DTV ಮೂಲಕ ಇವತ್ತಿನ ನಾಡಿದ್ದು ನಡೆಯುವಂಥ ಕಾರ್ಯಕ್ರಮದಲ್ಲಿ ಒಂದಷ್ಟು ಬದಲಾವಣೆ ಮಾಡಿದ್ದೀರಿ. ಕಳೆದ ವರ್ಷ ವಸ್ತ್ರ ಮಾತ್ರ ಇತ್ತು, ಈ ವರ್ಷ ಬೇರೆಯನ್ನು ಸೇರಿಸ್ಕೊಂಡಿದ್ದೀರಿ. ಸೊ ಅದನ್ನೊಂದಷ್ಟು ಮಾಹಿತಿ ಕೊಡ್ತಾ ಎಲ್ಲರನ್ನು ವೆಲ್ಕಮ್ ಮಾಡಿ ಸರ್ ನಮ್ಮ ಕಾರ್ಯಕ್ರಮ. DT ಅವರು ಒಳ್ಳೆಯ ಸಂದೇಶವನ್ನು ಸಮಾಜಕ್ಕೆ ಕೊಡ್ತಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಯಾಕಂತೇಳಿದ್ರೆ ನಾನು ಎರಡೂವರೆ ವರ್ಷದಿಂದ ಈ DTV ಅವರು ಆಗುವಂಥ ಅದು ಪಕ್ಷಾತೀತವಾಗಿರ್ಬೋದು, ಎಲ್ಲ ಧರ್ಮದವರಿಗೆ ಒಂದೇ ರೀತಿಯಲ್ಲಿ ಕಾಣುವಂಥ ರೀತಿಯಲ್ಲಿ ಈ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡುವಂಥ ಕೆಲಸವನ್ನು ನೀವು ಮಾಡ್ಕೊಂಡು ಬಂದಿದ್ದೀರಿ. ನಾನು ನಿಮ್ಮ ಮೂಲಕ ಈ ಎಲ್ಲ ಜನರಿಗೆ ವಿನಂತಿಯನ್ನು ಏನು ಮಾಡಿಕೊಡೋದು ಅಂತ ಹೇಳಿದ್ರೆ, ನಾಡಿನ ಕಾರ್ಯಕ್ರಮದಲ್ಲಿ ನಾವು ಸ್ವಲ್ಪ ಬದಲಾವಣೆಯನ್ನು ಮಾಡಿದ್ದೇವೆ. ಕಳೆದ ವರ್ಷ ಸೀರೆ ಮತ್ತು ಬೆಡ್ಶೀಟನ್ನು ಕೊಡ್ತಾ ಇದ್ದೀವಿ. ಈ ಸಲ ಬಟ್ಟಲು, ತಟ್ಟೆ, ಗ್ಲಾಸು, ಪಿಂಗಾಣಿ 4 ಐಟಮ್ಗಳನ್ನು ಕೊಡ್ತೇವೆ. ಮತ್ತು ಒಂದು ವರ್ಷ ಕೊಡಬೇಕು ಅಂದರೆ ದೀಪಾವಳಿ ಪ್ರಯುಕ್ತ ಒಂದು ವರ್ಷವನ್ನು ಕೂಡ ಒಂದು ಟ್ಯಾವೆಲನ್ನು ಕೂಡ ಕೊಡ್ತೇವೆ. ಒಂದು ಮನೆಯಿಂದ 10 ಜನ ಬಂದರೆ 10 ಜನರಿಗೆ ಕೊಡ್ತೇವೆ. ಚಿಕ್ಕ ಮಕ್ಕಳಿಗೂ ಕೊಡ್ತೇವೆ. ಪ್ರೀತಿ ಇಟ್ಟು ಈ ಕಾರ್ಯಕ್ರಮ ಬರಬೇಕು. ಒಳ್ಳೆಯ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಏನು ಸೀನಿಯರ್ ಸಿಟಿಜನ್ ಇದ್ದಾರೆ, ಏಜ್ಡ್ ಪೀಪಲ್, ಅವರಿಗೆ ಸಪ್ರೇಟ್ ಹೋಗಲಿಕ್ಕೆ, ಮಕ್ಕಳು ಕಡ್ಕೊಂಡು ಬರ್ತಾರೆ ಅವರಿಗೆ ಸಪ್ರೇಟ್ ಹೋಗಲಿಕ್ಕೆ ಸುಮಾರು 45 ಕೌಂಟ್ರುಗಳು, ಒಂದು ಊಟಕ್ಕೆ ಸುಮಾರು 25 ಕೌಂಟ್ರುಗಳು, ವರ್ಷ ವಿತರಣೆಗೆ ಸುಮಾರು 25 ಕೌಂಟ್ರುಗಳನ್ನು, ಸುಮಾರು 50 ಜನರಿಂದ ಲೈವ್ ದೋಸೆ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಈ ಸಲ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಇಷ್ಟು ವರ್ಷ ಪ್ರೀತಿ ಇಟ್ಟು ನೀವೆಲ್ಲ ಬಂದಿದ್ದೀರಿ. ಈ ವರ್ಷ ಮುಖ್ಯಮಂತ್ರಿಯವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ನೀವೆಲ್ಲ ಆ ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಬರಬೇಕು, ಇದನ್ನು ಯಶಸ್ವಿ ಮಾಡಿಕೊಡಬೇಕು ಅಂತ ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊಳ್ತೀನಿ. ಓಕೆ, ನಮ್ಮ ಕಡೆಯಿಂದ ಸರ್ ತಮ್ಮ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲಿ. ಥ್ಯಾಂಕ್ ಯು, ತಮ್ಮ ಸಮಯವನ್ನು ನಮಗೆ ನೀಡಿದ್ದಕ್ಕಾಗಿ ಥ್ಯಾಂಕ್ ಯು ವೆರಿ ಮಚ್. ಸೊ ಇವಿಷ್ಟಾಗಿತ್ತು ನಮ್ಮ ಪುತ್ತೂರು ತಾಲೂಕಿನ ಶಾಸಕರಾದಂತಹ ಅಶೋಕ್ ರೈ ಅವರ ಜೊತೆ ಮಾತುಕತೆ. ಮುಂದೆ ಮತ್ತೆ ಸಿಗ್ತಾ ಇದ್ದೀನಿ. ಥ್ಯಾಂಕ್ ಯು. DTV ಕನ್ನಡ, ಇದು ಕನ್ನಡಿಗರ ಕಣ್ಣು.